ಇಲ್ಲಿ ಒಂದು ಮೊನ್ನೆ ನಾನು ಪ್ರಾಕ್ಟಿಕಲ್ ಮಾಡಿದೆ. ಒಬ್ರು ಹಾಕಿದ್ರಿ ಇದನ್ನ ಮೊಬೈಲ್ ಒಳಗಡೆ, ಇದನ್ನ ನಾನು ಸ್ಕ್ರೀನ್ ಶಾಟ್ ತೆಗೆದೆ. ತೆಗೆದ್ಬಿಟ್ಟು ಏನ್ ಮಾಡಿದೆ, ಅಲ್ಲಿ ಕೆಳಗಡೆ ಅವ್ರ ಹೆಸರಿದೆ, ಮೇಲ್ಗಡೆ ನಾಡ ಕಚೇರಿ ಸೇವೆಗಳು, ಆಮೇಲೆ ಮೇಲ್ಗಡೆ ಏನೋ ಕೆಲವೊಂದಿಟ್ಟು ಅನ್ವಾಂಟೆಡ್ ಫೈಲ್ ಇದಾವೆ. ಇದು ಪೋಸ್ಟರ್ ಅನ್ನ ನಮ್ಮದೇ ಆದಂತ ಒಂದು ಕ್ರಿಯೇಟಿವ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂತ ಒಂದು ವಿಷಯನ್ನ ಇಟ್ಟುಕೊಂಡು ನಾನು ಪ್ರಥಮ ಬಾರಿ ಇದನ್ನ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಏನ್ ಮಾಡ್ತೀನಿ, ಸಿಂಪಲ್ ಒಂದೇ ಒಂದು ಮೆಸೇಜ್ ಹಾಕ್ತೀನಿ. ನಾನು ಜೆಮಿನಿಯಲ್ಲೇ ಒಂದೇ ಒಂದು ಮೆಸೇಜ್ ಹಾಕ್ತೀನಿ. ಇದು ಫುಲ್ ಕನ್ನಡ ಟೈಟಲ್ ಇದೆ. ಇವಾಗ ನಾನು ಜೆಮಿನಿ ಓಪನ್ ಮಾಡ್ತೀನಿ. ಯಾಕೆ ಕನ್ನಡ ಸರಿ ಬರೋದಿಲ್ಲ, ನಮ್ಗೆ ಫ್ರೀ ಇದೆ ಅಂತ ಹೇಳ್ತಿರಲ್ಲ, ಕೇಳ್ತಿರಲ್ಲ. ನಿಮ್ಗೆ ಹೇಳ್ತೀನಿ ಅದ್ರ ಬಗ್ಗೆ ಯಾಕೆ ಬರಲ್ಲ ಅಂತ ಹೇಳಿ. ನೀವು ಗೂಗಲ್ ಜೆಮಿನಿನ ಪರ್ಚೇಸ್ ಮಾಡ್ಬೇಕು. ಪ್ರೋ ಅಂತ ಬರುತ್ತೆ ಅದು. ನಾನು ತೋರಿಸ್ತೀನಿ, ಗೂಗಲ್ ಜೆಮಿನಿ ಪ್ರೋದಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಇದು ನಮ್ದು ಲಾಗಿನ್ ತಗೊಂಡಿರಕ್ಕಂತ AI ಪ್ರೋ ಪ್ಲಾನ್ ಅಂತ ಹೇಳ್ಬಿಟ್ಟು ಇದು. ಇದನ್ನ ನಾವು ಯೂಸ್ ಮಾಡೋದ್ರಿಂದ ಪರ್ಫೆಕ್ಟ್ ಆಗಿ ಬರುತ್ತೆ ಇದು. ಇದ್ರದ್ದು ಸ್ಟೋರೇಜ್ ಬಂದ್ಬಿಟ್ಟು 2 TB ಇದೆ ಇದ್ರದ್ದು. ಆನ್ಲೈನ್ ಅಲ್ಲಿ ನೀವು 2 TB ವರೆಗೂ ಇದನ್ನ ಸ್ಪೇಸ್ ಇನ್ನ ಸೇವ್ ಮಾಡಿ ಇಟ್ಕೋಬಹುದು. ಎಲ್ಲಿವರೆಗೂ ಆಗಿ ಮಾತ್ರ ಕನ್ನಡ ಪರ್ಫೆಕ್ಟ್ ಬರುತ್ತೆ. ಕೆಲವೊಂದಿಷ್ಟು ಕೂಡ ಚೇಂಜ್ ಆಗುತ್ತೆ. ಫಾಂಟ್ ದೀರ್ಘ ಅತಿ ಒತ್ತಕ್ಷರ ಇದ್ದು ಸ್ವಲ್ಪ ಚೇಂಜ್ ಆಕಾವು. ನೀವು ಅವನ್ನ ಫೋಟೋಶಾಪ್ ಅಲ್ಲಿ ವರ್ಕ್ ಮಾಡ್ಕೋಬಹುದು. ಈಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿ ಅಂದ್ರೆ, ಒಂದು ಹೊಸದು ಟ್ಯಾಬ್ ತಗೋತೀನಿ. ನಾನು ಒಂದು ಹೊಸ ಚಾಟ್ ತಗೋತೀನಿ. ಇಲ್ಲಿ ಆ ಪೋಸ್ಟರ್ ಹಾಕ್ತೀನಿ ನಾನು. ಸ್ವಲ್ಪ ಗಮನ ಇಟ್ಟು ನೋಡಿ. ಈ ಪೋಸ್ಟರ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಂತೀನಿ. ಬೇಡ, ನಿಮ್ಗೆ ಸ್ವಲ್ಪ ಏನೋ ಡಿಫರೆಂಟ್ ಅನ್ಸ್ಬೋದು. ಇಲ್ಲಿ ಆಡ್ ದ ಫೋಟೋ ಅಂತೇನೆ, ಅಪ್ಲೋಡ್ ದ ಫೋಟೋ ಅಂತೇನೆ. ಇಲ್ಲಿ ಬಂದ್ಬಿಟ್ಟು ಆ ಫೋಟೋನ ನಾನು ಆಡ್ ಮಾಡ್ಕೋತೀನಿ. ಎಲ್ರಿಗೂ ಸ್ಕ್ರೀನ್ ಸರಿಯಾಗಿ ಕಾಣ್ತಾ ಇದೆ ಅಲ್ರಿ? ಹೌದು ಸರ್. ಈಗ ಓಪನ್ ಮಾಡಿದೆ ನಾನು. ಇಲ್ಲಿ ಮೇಲ್ಗಡೆ ಆ ಫೋಟೋ ಬಂತು. ನಾನು ಏನ್ ಮಾಡ್ತೀನಿ, ಗಿವ್ ಮೀ ದಿ ಟೆಕ್ಸ್ಟ್, ಗಿವ್ ಮೀ ಓನ್ಲಿ ಕನ್ನಡ ಟೆಕ್ಸ್ಟ್ ಅಂತ ಹೇಳಿ ಕೊಡ್ತೀನಿ. ಕನ್ನಡದಾಗ ಐತಿ, ಕನ್ನಡನೇ ಕೊಡ್ತೀನಿ ನಾನೀಗ ಅದಕ್ಕೆ. ಗಿವ್ ಮೀ ಕನ್ನಡ ಟೆಕ್ಸ್ಟ್ ಕೊಟ್ಟು ಸಬ್ಮಿಟ್ ಅಂತ ಕೊಡ್ತೀನಿ. ಈಗ ನೋಡಿ, ಇಮೇಜ್ ಕೇಳಿದೆ ನಾನು. ಟೆಕ್ಸ್ಟ್ ಅಂತ ಓನ್ಲಿ ಕೇಳ್ಬೇಕು, ಇಮೇಜ್ ಕೊಡಬಾರ್ದಾಗಿತ್ತು ನಾನು. ನೋಡೋಣ ಈಗ ಇಮೇಜ್ ಏನಂತ ಕೊಡುತ್ತೆ ನೋಡಿ, ಬಂತು. ನಾನು ಈ ಫೋಟೋ ತಗೊಂಡ್ಬಿಟ್ಟು ನನಗೆ ಕನ್ನಡದ ಅಕ್ಷರಗಳನ್ನ ಕೊಡು ಅಂತ ನಾನು ಕೊಟ್ಟೆ. ಆ ಮೇಲ್ಗಡೆ ಫೋಟೋದಲ್ಲಿ ಇರ್ತಕ್ಕಂಥ ಟೋಟಲಿ ಪಾಯಿಂಟ್ ಅವನ್ ಎಲ್ಲವನ್ನೂ ಕೂಡ ಅದು ಕೊಟ್ಟಿದೆ, ಪರ್ಫೆಕ್ಟ್ ಆಗಿ ಕೊಟ್ಟಿದೆ. ಆ ಫೋಟೋದಲ್ಲಿ ಏನಿದೆ ಅಂತ ಹೇಳಿ ಒಂದ್ಸಾರಿ ತೋರಿಸ್ತೇನೆ, ಅದು ದೊಡ್ಡ ಮಾಡ್ಬಿಟ್ಟು. ಹೌದ್ರಾ, ಇದೇ ಇದೆ ಅದರಲ್ಲಿ. ಇದನ್ನ ನೀವು ಫೋಟೋಶಾಪ್ನಾಗ ಟೈಪ್ ಮಾಡಕ್ ಎಷ್ಟು ಗಂಟೆ ಬೇಕು? ಒಂದ್ ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಏನಾದ್ರೂ ಬೇಕು. ಇದು ಒಂದೇ ಅಂತಲ್ಲ, ನೀವು ಯಾವುದೇ ಫೋಟೋ ಹಾಕಿದ್ರು ಕೂಡ, ಯಾವುದೇ ಒಂದು ಏನ್ ಕೇಳ್ತೀರಿ ಅದು ಕೊಡ್ತತಿ. ಇದು ಒಂದು ಟೈಟಲಿನ ಸಬ್ಜೆಕ್ಟ್ ನ ಕೇಳಿದೆ ನಾನು, ಅದು ಕೊಡ್ತೆ. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಬಂದ್ಬಿಟ್ಟು ನನ್ನ ಕೆಳಗಡೆ ನನ್ನ ಹೆಸರು ಅವನ್ನೆಲ್ಲ ಹಾಕ್ಬೇಕು. ಫಸ್ಟ್ ಇದನ್ನ ಕಾಪಿ ಮಾಡ್ಕೊಂಡ್ಬಿಡ್ಬೇಕು. ಕಾಪಿ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ, ಒಂದು ನೋಟ್ ಪ್ಯಾಡ್ ಅಲ್ಲಿ ತಗೋತೀನಿ. ಅದ್ರ ಬಂತು, ಎಲ್ಲವೂ ಪರ್ಫೆಕ್ಟ್ ಬಂತು. ಕೆಳಗಡೆ ಏನ್ ಮಾಡ್ತೀನಿ ನಾನು, ಸಂಪರ್ಕಿಸಿ ಗ್ರಾಮ 1 ಕೇಂದ್ರ ಹೆಬ್ಬಸೂರು. ಮೊಬೈಲ್ ನಂಬರ್ 9845559426. ನೀವೇನ್ ಮಾಡಿದ್ರಿ, ಒಂದು ಮೊಬೈಲ್ ನ ಸ್ಕ್ರೀನ್ ಶಾಟ್ ಹೊಡೆದದ್ದು ಫೋಟೋನ ಚಾಟ್ ಜೆಮಿನಿ ಒಳಗಡೆ ಹಾಕಿ ಕನ್ನಡದ ಅಕ್ಷರಗಳನ್ನು ಕೊಡು ಅಂತ ಅದನ್ನ ನೀವು ಕೇಳ್ಕೊಂಡ್ರಿ.
ಅದೇನ್ ಮಾಡ್ತಿ ತನಗ ಏನು ಬರುತ್ತೆ ಅಂದ್ರೆ 100% ಕೊಟ್ಟಿದೆ ಅದು. ಇವಾಗ ನಾನು ಏನ್ ಮಾಡ್ತೀನಿ, ಇದನ್ನ ಕಾಪಿ ಮಾಡ್ಕೋತೀನಿ ನಾನು. ಅದು ಅದೇನ್ ಕೊಟ್ಟಿತ್ತಲ್ಲ ಅದನ್ನ ನಾನು ಕಾಪಿ ಮಾಡ್ಕೊಂತೇನೆ. ಪ್ರಮಾಣ ಪತ್ರಗಳು ಹಿಡ್ಕೊಂಡು ಇದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಬಂದು ಏನ್ ಮಾಡ್ತೀನಿ, ಆ ಜಮ್ನಿ ಒಳಗಡೆ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ ಕೆಳಗಡೆ ಅಂಡರ್ಲೈನ್ ಹಾಕಿ ಗಿವ್ ಮಿ ದಿ 3D ಟೆಕ್ಸ್ಟ್ ಇಮೇಜ್ ಆರ್ ಫೋಟೋ ಅಂತ ಬರಿತೇನೆ ನಾನು. ಗಿವ್ ಮಿ 3D ಟೆಕ್ಸ್ಟ್ ಫೋಟೋ ಅಂದ್ರೆ ಈ ಎಲ್ಲವನ್ನ ಅಕ್ಷರನ ತಗೊಂಡು ನನಗೆ 3D ಟೈಪ್ ಒಂದು ಫೋಟೋ ಕೊಡು ಅಂತ ನಾನು ಅದನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ. ಇವಾಗ ಅದಕ್ಕೆ ಸಬ್ಮಿಟ್ ಕೊಡೋಣ. ಇದಿಲ್ಲೇ ರೆಂಡರಿಂಗ್ ಆಗ್ಲಿ, ನಿಮ್ಗೊಂದು ಬೇರೆ ತೋರಿಸ್ತೀನಿ ನಾನು. ಈಗ ನೀವೇನ್ ಮಾಡಿದ್ರಿ ಅಂದ್ರೆ ಒಂದು ಫೋಟೋ, ಒಂದು ಸ್ಕ್ರೀನ್ಶಾಟ್ ಸಬ್ಜೆಕ್ಟ್ ಅನ್ನ ತಗೊಂಡ್ಬಿಟ್ಟು ನೀವು ಜೆಮಿನಿ ಒಳಗಡೆ ಹಾಕಿ ಸಬ್ಜೆಕ್ಟ್ ತೆಗೆದು ಒಳ್ಳೆ ಅದನ್ನ ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡಿದ್ರಿ. ಈ ಫೋಟೋ ಕಾಣ್ತಾ ಇದೆ ನಿಮ್ಗೆ? ಕಾಣ್ತಾ ಇದೆ ಸರ್. ಕಾಣ್ತಾ ಇದೆ. ಇದರಲ್ಲಿ ಕೈಯಲ್ಲಿ ಫೋಟೋನ ಕೈಯಲ್ಲಿ ರಿಂಗ್ ಇಟ್ಟು ಅಲ್ಲಿ ರಿಂಗ್ ನ ಮತ್ತ ಮೆಹಂದಿ ಅಕ್ಷರಗಳನ್ನ ಕಾಣುವಂತ ಒಂದು ಹೈಲೈಟ್ ಫೋಟೋಗ್ರಫಿ ಮಾಡಿದಾರೆ. ಇದ್ರದ್ದು ಫ್ರಾಂಟ್ ಬೇಕಲ್ಲ, ಇದಕ್ಕೆ ಏನೈತೆ ಒಂದು ಫ್ರಾಂಟ್ ಬೇಕು. ನೀವು ಅದನ್ನ ಫ್ರಾಂಟ್ ತಕ್ಕೋಬಹುದು. ಯಾಕೆ ಅಂತ ಹೇಳ್ತೇನೆ. ಒಬ್ಬ ಕಸ್ಟಮರ್ಗೆ ನೀವು ಇದೇ ತರ ಫೋಟೋ ಕೊಡ್ಬೇಕು, ಪ್ರಾಂಪ್ಟ್ ಇಲ್ಲ. ನೀವು ಯಾರು ಪ್ರಾಂಪ್ಟ್ ಕೇಳೋ ಅವಶ್ಯಕತೆನೇ ಇಲ್ಲ, ನೀವೇ ಪ್ರಾಂಪ್ಟ್ ರೆಡಿ ಮಾಡ್ಕೋಬಹುದು. ಈ ಫೋಟೋನ ನಾನು ಮಾಡಿ ತೋರಿಸ್ತೇನೆ. ಇವಾಗ ಅಲ್ಲಿ ಎಕ್ಸ್ಪೋಸ್ ಆಗಿರುತ್ತೆ ಅದು ಫೋಟೋ. ಇದು ಟೆಕ್ಸ್ಟ್ ನೋಡೋಣ ಈಗ ಅದ್ರ ಏನ್ ಬರುತ್ತೆ ಅಂತ ಹೇಳಿ. ಬಂತ? ಇದು ವೈಡ್ ಆಗಿ ಬಂದಿದೆ. ಬ್ಯಾಡಪ್ಪ ನನಗ ಇದು ವರ್ಟಿಕಲ್ ಇದೆ, ಹಾರಿಜೆಂಟಲ್ ಮಾಡೋಣ ಇದನ್ನಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತೀನಿ, ಇಲ್ಲಿ ಬಂದು ಎಡಿಟ್ ಕೊಡ್ತೀನಿ. ಎಡಿಟ್ ಕೊಟ್ಟು ಇಲ್ಲಿ ಹಾಕಿನೆಲ್ಲ ಒಂದು ಫುಲ್ ಪಾಯಿಂಟ್ ಹಾಕಿ ಡ್ಯಾಶ್ ಕೊಟ್ಟು ರೇಷಿಯೋ ಈಸ್ 12:18 12:18 ಸೈಜಿಗೆ ನನಗೆ ಈ ಸಬ್ಜೆಕ್ಟ್ ಅನ್ನು ಕೂಡ ಅಂತ ಎಡಿಟ್ ಮಾಡಿ ಅಪ್ಡೇಟ್ ಮಾಡ್ತೇನೆ. ಇವಾಗ ನಾನು ಹೇಳಿದಂತ ಸೈಜ್ಗೆ ಅದು ಫೋಟೋ ಕೊಡುತ್ತೆ. ಆಗಲ್ಲಿ ಏನಿತ್ತದು ವರ್ಟಿಕಲ್ ಇತ್ತು, ಎಡದಿಂದ ಬಲಕ್ಕಿತ್ತು. ಈಗ ಮೇಲಿಂದ ಕೆಳಗ್ ಬೇಕು. ಯಾರೇ ಒಂದು ಫೋಟೋ ಓಪನ್ ಮಾಡಿದ್ರೆ ಮೊಬೈಲ್ ಅಲ್ಲಿ, ಆ ಮೊಬೈಲ್ ಫುಲ್ ಸ್ಕ್ರೀನ್ ಬರುವಾಗ ಅವನು ಹಿಂಗ್ ಜಗ್ಗಿ ನೋಡುವಂತ ಅವಶ್ಯಕತೆ ಇರಲ್ಲ. ಪರ್ಫೆಕ್ಟ್ ಆಗಿ ಅವ್ನು ಕಾಣುತ್ತೆ ಸೈಜು. ಈ ಸೈಜ್ ಯಾಕೆ ನಾ ಕೊಟ್ಟೆ ಅಂದ್ರೆ 12-18 ತಗೊಂಡು ಹೋಗ್ಬಿಟ್ಟು ಪ್ರಿಂಟ್ ಹಾಕ್ಸಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಸೈಜು. ನೀವ್ ಯಾವ್ದು ಫೋಟೋಶಾಪ್ನಾಗ ಎನ್ಲಾರ್ಜ್ ಮಾಡೋ ಅವಶ್ಯಕತೆನೇ ಇರಲ್ಲ. ಜೊತೆಗೆ ನೀವು ಅದನ್ನ ಏನು ರೀಸೈಜ್ ಮಾಡೋ ಅವಶ್ಯಕತೆನೇ ಇಲ್ಲ. ತೋರಿಸ್ತೀನಿ ನಿಮ್ಗೆ ಇದನ್ನ. ಈ ಫೋಟೋ ತೋರಿಸ್ತೀನಿ ನಾನು, ಡೌನ್ಲೋಡ್ ಆಗ್ಲಿ. ಈ ಫೋಟೋ ನನಗೆ ಸರಿ ಬಂದಿಲ್ಪ, ಯಾಕೋ ನನ್ ಮನಸ್ಸಿಗೆ ಇಷ್ಟ ಇಲ್ಲ. ಇದು ಬೇರೆ ತರನ ನಂಗೆ ಬರ್ಬೇಕಂತೇಳಿ ಅಂದ್ರೆ ನೀವೇನಿಲ್ಲ, ಕೆಳಗಡೆ ಬಂದು ಇಲ್ಲೇ ರೀಲೋಡ್ ಅಂತ ಕೊಟ್ಬಿಟ್ರೆ ಮುಗೀತು. ಫಸ್ಟ್ ಇದು ಫೋಟೋ ಡೌನ್ಲೋಡ್ ಆಗ್ಲಿ. ಅದು ರೀಲೋಡ್ ಆದ ತಕ್ಷಣ ಇದನ್ನ ತೋರಿಸ್ತೀನಿ ನಾನು ನಿಮ್ಗೆ. ಇದನ್ನ ಫೋಟೋ ದೊಡ್ಡ ಮಾಡಿ ತೋರಿಸ್ತೀನಿ. ಇಲ್ಲೇ ಇರ್ಲಿ. ಇವಾಗ ನಾನು ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಕೆಳಗಡೆ ಒಂದು ಮಾರ್ಕ್ ಇದೆ ರೀಲೋಡ್ ಅಂತ ಹೇಳ್ಬಿಟ್ಟು, ಇದನ್ನ ಕ್ಲಿಕ್ ಮಾಡಿ ಟ್ರೈ ಅಗೇನ್ ಅಂತ ಕೊಡ್ತೀನಿ ನಾನು. ಅದು ಬಿಡ್ತತಿ ಈಗ ಕೆಳಗಿಂದು, ಮತ್ತೊಂದು ತಗೊಳುತ್ತೆ. ಅವಾಗ ಅಲ್ಲಿವರೆಗೂ ಅದು ಪ್ಲೇ ಆಗುವವರೆಗೂ ಇದನ್ನ ನೋಡೋಣ, ನಿಮ್ಗೆ ತೋರಿಸ್ತೀನಿ ನಾನು. ಎಷ್ಟು ಸೂಕ್ಷ್ಮತೆಯಿಂದ ಕೆಲಸ ಮಾಡ್ತತೆ ಅನ್ನಕ್ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಒಂದು ಲೋಗೋ ಮಾಡಿದೆ. ಅದು ವಾಸಸ್ಥಳ ಪ್ರಮಾಣ ಪತ್ರಕ್ಕೆ ಒಂದು ಮನಿ ಟೈಪ್ ಮಾಡಿದೆ. ಹಿಂದುಳಿದ ವರ್ಗದ ಪ್ರಮಾಣ ಪತ್ರ ಅಂದಕ್ ಒಂದು 4 ಜನದ ಒಂದು ಪೋಸ್ಟರ್ ತೋರಿಸಿದೆ. ಇನ್ನೂ ಒಂದು ನೋಡಿ, ಪರ್ಫೆಕ್ಟ್ ಪ್ರಮಾಣ ಪತ್ರ ಅಂದಾಗ ಒಂದು ಗಿಡದ ಚಿತ್ರ ತೋರಿಸಿದೆ. ನಿರುದ್ಯೋಗ ಪ್ರಮಾಣ ಪತ್ರ, ಹೌದಾ? ಇಲ್ಲಿ ಕೆಳಗಡೆ ನೋಡಿ, ಸಾಮಾಜಿಕ ಭದ್ರತಾ ಯೋಜನೆಗಳು. ಇಲ್ಲಿ ನೋಡಿ, ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಬಂದ ತಕ್ಷಣ ಇಲ್ಲಿ ಹೆಂಗ್ ಕೊಟ್ಟಿದೆ, ಒಂದು ಅಜ್ಜಿನ ಹಳೇ ಒಂದು ಇಮೇಜ್ ತೋರಿಸಿದೆ, ಅಂದ್ರೆ ಲೋಗೋ ತೋರಿಸಿದೆ ಇದೆ ಅಂತೇಳಿ. ಅಂಗವಿಕಲರ ವೇತನ ಅಂತ ಅಂದ್ರೆ ಒಂದು ವೀಲ್ ಚೇರ್ ಮೇಲೆ ಕುಂತಿರುವಂತ ಫೋಟೋ ತೋರಿಸಿದೆ. ವಿಧವಾ ವೇತನ ಅಂದ್ರೆ ವಿಧವೆ ತರ ಒಂದು ಲೋಗೋ ತೋರಿಸಿದೆ. ಮೈತ್ರಿ ಅಂದ್ರೆ ಮೈತ್ರಿ ಯೋಜನೆ, ಅದು ಒಂದು ಕೂಡ ಹೌದು. ಇಲ್ಲಿ ನೋಡಿ,
ಕಂದಾಯ ಮತ್ತು ಭೂ ಖಾತೆಗೆ ಸಂಬಂಧಪಟ್ಟದ್ದು. ನೋಡ್ರಿ, ಪಹಣಿ ಅಂತ ತೋರ್ಸೈತಿ, ಆಸ್ತಿ ಅನ್ನೋತಿ ಒಂದ್ ಮನೆ ತೋರ್ಸೈತಿ. ಈ ಸೊತ್ತು ಅಂತೇಳಿ ಅಂದ್ರೆ ಅದು ಭೂಮಿಗೆ ಸಂಬಂಧಪಟ್ಟದ್ದು. ಮೇಲ್ಗಡೆ ಭೂಮಿ ನಕ್ಷ ಅಂದ್ರೆ ಒಂದು ಆ ಭೂಮಿದು ಲೋಗೋ ತೋರ್ಸೈತಿ, ಲೊಕೇಶನ್ ಸಿಸ್ಟಮ್ ಎಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಿದೆ ಅಂತೇಳಿ. ನೋಡಿ, ಜನನ ಮರಣ ನೋಂದಣಿ ಅಂದ್ರ ಆ ಪಾಪುನ್ ಚಿತ್ರ ತೋರಿಸಿದೆ. ನೆಕ್ಸ್ಟ್ ವಿವಾಹ ನೋಂದಣಿ ಅಂದ ತಕ್ಷಣ ಒಂದು ರಿಂಗ್ ತೋರಿಸಿದೆ. ಹೌದ್ರಾ? ಮತದಾರರ ಗುರುತಿನ ಚೀಟಿ ಅಂದ್ರೆ ಒಂದು ವೋಟರ್ ಐಡಿ ಟೈಪ್ ನಿಮಗೆ ಒಂದು ಲೋಗೋ ತೋರಿಸಿದೆ ಇಲ್ಲೇ. ಆಮೇಲೆ ರೇಷನ್ ಕಾರ್ಡ್ ಅಂದ್ರೆ ಒಂದು ಅಕ್ಕಿ ಭತ್ತದ ತೆನೆಯ ಚಿತ್ರ ತೋರಿಸಿದೆ ಅದು. ನೋಡಿ ಇಲ್ಲಿ ನೋಡಿ, ಸೇವಾ ಅವಧಿ ಮತ್ತು ಸಮಯ ಅಂದ್ರೆ ಇಲ್ಲೊಂದು ಏನ್ ಮಾಡಿದೆ ಅಂದ್ರೆ ಒಂದು ಕ್ಯಾಲೆಂಡರ್ ಪ್ಲಸ್ ಟೈಮಿಂಗ್ ಗಡಿಯಾರ ತೋರಿಸಿದೆ. ಹೌದ್ರಾ? ಇವಾಗ ಮತ್ತೊಂದು ಲೋಡ್ ಕೊಟ್ಟಿದ್ದೀನಿ, ಅದೇನ್ ಬಂದಿದೆ ನೋಡ್ಕೊಂಡ್ ಬರೋಣ. ನೋಡಿ, ಇದು ಈ ತರ ಬಂದಿದೆ. ಇದನ್ನು ಡೌನ್ಲೋಡ್ ಮಾಡೋಣ. ಇವಾಗ ಇದು ಡೌನ್ಲೋಡ್ ಆಗ್ಲಿ. ನಿಮ್ಗೆ ಈ ಫೋಟೋ ತೋರಿಸಿದೆ ನಾನು. ಅದು ಟೆಕ್ಸ್ಟ್ ತಗೊಳ್ಳೋದು, ಇದು ಸಬ್ಜೆಕ್ಟ್ ತಗೊಳ್ಳೋದು. ಫೋಟೋ ಕೊಟ್ಬಿಟ್ಟು ನಾವು ಏನು ಇದ್ರದ್ದು ಪ್ರಾಂಪ್ಟ್ ಏನ್ ಬೇಕು ಅಂತ ಹೇಳ್ಬಿಟ್ಟು ತಗೊಳ್ಳೋದು. ಇದನ್ನ ತೋರಿಸ್ತೀನಿ ನಾನು ನಿಮ್ಗೆ. ನಾನು ತರಬೇತಿ ಕೊಡೋದು ತಮ್ಗೆ ಅರ್ಥ ಆಗ್ದೆಯಾ ಅಥವಾ ಸ್ಪೀಡ್ ಆಗ್ತಾ ಇದೆಯಾ? ಸ್ವಲ್ಪ ಸ್ಲೋ ಅರ್ಥ ಆಗ್ತಿದೆ, ಸ್ವಲ್ಪ ಸ್ಲೋ ಆಗಿ ಹೇಳಿ ಸರ್. ಹಾ, ಸರಿ ಸರಿ ಸರಿ, ಓಕೆ ಓಕೆ. ಇವಾಗ ನೋಡಿ, ಇದು ಏನ್ ಫೋಟೋ ತೋರಿಸಿನಲ್ಲ, ಆ ಫೋಟೋ ಲೋಡ್ ಮಾಡ್ತೀನಿ ನಾನಿಲ್ಲಿ. ಅಪ್ಲೋಡ್ ದಿ ಫೋಟೋ, ಪ್ರೀ ವೆಡ್ಡಿಂಗ್ ಅಂತ ಒಂದು ಫೋಟೋ ನಾನಿಲ್ಲಿ ಅಪ್ಲೋಡ್ ಮಾಡ್ತೇನೆ. ಇಲ್ಲಿ ಏನ್ ಮಾಡ್ತೇನೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಈ ಫೋಟೋಗೆ ಸಂಬಂಧಪಟ್ಟಂತ ಮೆಸೇಜ್ ಕೊಡು ನನಗ ಅಂತೇಳಿ. ಗಿವ್ ಮೀ ಒನ್ ಪ್ರಾಂಪ್ಟ್, ಗಿವ್ ಮೀ ಒನ್ ಸಬ್ ಕೊಡುತ್ತೆ. ಇಲ್ಲಿ ಏನ್ ಮಾಡ್ತೇನೆ ನಾನು, ಗಿವ್ ಮೀ ದಿಸ್ ಫೋಟೋ ಪ್ರಾಂಪ್ಟ್. ಸರ್ ಅದನ್ನ ಇಂಗ್ಲಿಷ್ ಅಲ್ಲಿ ಹಾಕ್ಬೇಕಾ ಸರ್? ಹೌದು ಸರ್, ಇಂಗ್ಲಿಷ್ ನಲ್ಲಿ ಹಾಕ್ಬೇಕು. ಏನ್ ದೊಡ್ಡ ಸಾಹಸ ಕೆಲಸ ಅಲ್ಲ ಅದು. ನಾರ್ಮಲಿ ನಿಮಗ್ ಕನ್ನಡದಾಗ ಇಂಗ್ಲಿಷ್ ನಿಮ್ಗೆ ಟೈಪ್ ಮಾಡಕ್ ಬರಲ್ಲ, ಅದನ್ನು ತೋರಿಸ್ತೀನಿ ನಾನು. ನಿಮ್ಗೆ ತೋರಿಸ್ತೀನಿ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ನಿಮ್ಗೆ. ಕನ್ನಡ ಬರೆಯಕ್ ಬರುತ್ತೆ ತಾನೆ? ಹೌದು ಸರ್. ಈ ಫೋಟೋದಲ್ಲಿರುವ ವಿಷಯದ ಮಾಹಿತಿ ಕೊಡು. ಪ್ರಾಂಪ್ಟ್ ಅನ್ರಿ ಕೌನ್ಸ್ನ್ಯಾಗ ಇಷ್ಟು ಬರೆಯಕ್ ಬರ್ತತ್ರ ನಿಮ್ಗ. ಇದನ್ನ ತಗೊಂಡೋಗಿ ಇದನ್ನ ತಗೊಂಡೋಗಿ ಕಾಪಿ ಮಾಡಿ ಗೂಗಲ್ಗೆ ಹೋಗಿ ನೀವೇನ್ ಮಾಡ್ತೀರಿ, ಟ್ರಾನ್ಸ್ಲೇಷನ್ ತಗೋಬೇಕು. ಏನಂತ? ಕನ್ನಡ ಇಂಗ್ಲಿಷ್. ಇಲ್ಲಿ ಇದನ್ನ ಪೇಸ್ಟ್ ಮಾಡ್ತೀರಾ, ಹೌದಾ? ಪ್ರೊವೈಡ್ ದ ಇನ್ಫಾರ್ಮೇಶನ್ ಅಬೌಟ್ ದ ಸಬ್ಜೆಕ್ಟ್ ಇನ್ ದ ಫೋಟೋ ಪ್ರಾಂಪ್ಟ್. ಇದನ್ನ ಕಾಪಿ ಮಾಡ್ಕೋತೀರಾ, ಹೌದಾ? ಇಷ್ಟೇ ಕೆಲಸ. ಇಲ್ಲಿ ಬಂದು ನೀವು ಜೆಮಿನಿಗೆ ಹಾಕೋತೀರಾ. ಇದನ್ನ ತೆಗೆದು ಬಿಡ್ತೀನಿ ನಾನು ಇವಾಗ. ಈಗ ಇದನ್ನ ಕೊಟ್ಟು ಜಸ್ಟ್ ಸಬ್ಮಿಟ್ ಕೊಡ್ತೇನೆ. ನೋಡಿ, ಇದು ಬೇರೆ ತರ ಬಂತು ಫೋಟೋ, ಅಲ್ಲಿಕ್ಕಿಂತಾನು ಚೆನ್ನಾಗಿ ಬಂತು. ನಿಮ್ಗೆ ತೋರಿಸ್ತೀನಿ ಅದನ್ನ ಯಾವ ತರ ಬಂದಿದೆ ಅಂತ ಹೇಳಿ. ಲೋಡ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಅಲ್ಲಿವರೆಗೂ ಅದು ಸಬ್ಜೆಕ್ಟ್ ರನ್ನಿಂಗ್ ಆಗ್ತಾ ಇರೋದು. ನೋಡಿ, ಅಲ್ಲೇ ಕಲರ್, ಇಲ್ಲಿ ಕಲರ್ ಚೇಂಜ್ ಆಗಿದೆ, ಫಾಂಟುನು ಕೂಡ ಚೇಂಜ್ ಆಗಿದೆ. ನೋಡ್ರಿ, ಇದೊಂಥರ ವುಡ್ ಕಟ್ ಮಾಡಿ ಫಿಕ್ಸ್ ಮಾಡಿದ ತರ ಕಾಣ್ತೈತಿ ಇದು. ಸಂಧ್ಯಾ ಸುರಕ್ಷಾ ವಯಸ್ಸಾದಂತ ಒಂದು ಅಜ್ಜಿ ಫೋಟೋ ತೋರಿಸಿದೆ. ಅಲ್ಲೇ ಬರೀ ಜಸ್ಟ್ ನಿಮ್ಗೆ ಒಂದು ಲೋಗೋ ತೋರಿಸಿತ್ತು. ಇಲ್ಲಿ ವೀಲ್ ಚೇರ್ ಒಬ್ಬರು ಕರ್ಕೊಂಡು ಹೋಗಿರುವಂತ ಫೋಟೋ ತೋರಿಸ್ತೈತಿ. ಇಲ್ಲಿ ಟೋಟಲಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಫೋಟೋ ತೋರಿಸಿದೆ. ಆ ಮನೆ ತೋರಿಸಿದೆ, ವಾಸ್ತವ ಅಂತ ಹೇಳೋತಿಗೆನ. ಆಮೇಲೆ ವಂಶ ರಕ್ಷಕ್ ಅದೇ ಗಿಡನ ಒಂದು ಎದರಲ್ಲಿತ್ತು, ಒಂದು ಬ್ಲ್ಯಾಕ್ ಕಲರ್ ಅಲ್ಲಿ ಒಂದು ಚಿತ್ರ ಟೈಪ್ ಐತೆ. ಇಲ್ಲಿ ಟೋಟಲಿ ಒಂದು ಗಿಡ ಟೈಪ್ ತೋರಿಸಿದೆ. ಇಲ್ಲಿ ನೋಡಿ, ಭೂಮಿ
ಸರ್ ಭೂಮಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು ನೋಡಿ, ಆ ಒಂದು ಗದ್ದೆ ಚಿತ್ರ ತೋರಿಸಿದೆ, ಅದ್ರದ್ದೊಂದು ಪತ್ರ ತೋರಿಸಿದೆ. ಇಲ್ಲಿ ನಕ್ಷೆ ಅನ್ನೋತ್ತಿಗೆನ ಅದರದ್ದು ಲೊಕೇಶನ್ ಪ್ಲಸ್ ಅದರದ್ದೊಂದು ಅಳತೆ ಮಾಡುವಂತ ಒಂದು ಸಮಯ ವಸ್ತುವಿನಿಟ್ಟು ತೋರಿಸಿದೆ. ಇಲ್ಲಿ ಗ್ರಾಮವನ್ನ ಅಂತ ಒಂದು G1 ಅಂತ ಒಂದು ಲೋಗೋ ಕೊಟ್ಟಿದೆ ನೋಡಿ. ಆ ಕಲ್ಲಲ್ಲಿ ಏನೋ ಕಟ್ ಮಾಡಿ ಹಾಕಿದಾರ ಅನ್ನುವಂತರ ಒಂದು ಪಿಕ್ಚರ್ ಬರುತ್ತೆ. ಇದು ಪೋಸ್ಟರ್ ಡಿಸೈನಿಂಗ್ ಸಂಬಂಧಪಟ್ಟಂತ ಒಂದು ಸಬ್ಜೆಕ್ಟ್. ನೀವ್ ಏನ್ ಬರಿತೀರಾ ಅದು ಕೊಡುತ್ತೆ, ಪರ್ಫೆಕ್ಟ್ ಆಗಿ ಕೊಟ್ಟಿದೆ. ಒಂದೊಂದು ಅಕ್ಷರ ಎಲ್ಲೋ ತಪ್ಪಾಗಿದ್ರು ಕೂಡ ನನಗನ್ಸಿದ ಮಟ್ಟಿಗೆ ಇಲ್ಲಿವರೆಗೆ ನಾ ಪೋಸ್ಟರ್ ಮಾಡಿದ್ದೇನೆ 100ಕ್ಕೆ 90% ಪರ್ಫೆಕ್ಟ್ ಬರುತ್ತೆ. ಇಲ್ಲಿ ನೋಡಿ ಇದಮ್ಮ ಅಂತ ಹೇಳಾಗೈತಿ, ಇಲ್ಲಿ ಒಂದಿಷ್ಟು ನಾವು ಚೇಂಜ್ ಮಾಡ್ಕೋಬೇಕು ಅಷ್ಟೇ. ಇವಾಗ ಜಮ್ನಿ ನೋಡೋಣ ಸರ್, ಅದು ಏನ್ ಬರುತ್ತೆ, ಏನ್ ಕೊಟ್ಟಿದೆ ಅಂತ. ನೋಡಿ ಈಗ ನೋಡಿ ನೀವೇನ್ ಮಾಡಿದ್ರಿ, ಒಂದ್ ಫೋಟೋ ಹಾಕಿದ್ರೆ ಅದ್ರ ಸಬ್ಜೆಕ್ಟ್ ಕೊಡುತ್ತೆ. ಈ ಸಬ್ಜೆಕ್ಟ್ ಪರ್ಫೆಕ್ಟ್ ಐತನೆಲ್ಲ ನೀವು ಪರೀಕ್ಷೆ ಮಾಡ್ಬೇಕಲ್ಲ. ಅದೇನೋ ಕೊಡ್ತಿ ನಾನು ಹಾಕಿದೆ ಅಂತ ಹೇಳಿ ನೀವೇನ್ ಮಾಡ್ತೀರಾ, ಇದನ್ನ ಪ್ರಾಂಪ್ಟ್ ಅನ್ನ ಕಾಪಿ ಮಾಡ್ಕೊತೀರಾ. ಇಲ್ಲಿ ನಿಮ್ದೊಂದು ಫೋಟೋ ಹಾಕ್ತೀರಾ, ನೀವು ಮಾಡಿದ ಒಂದು ಫೋಟೋ ಹಾಕ್ತೀರಾ, ಯಾವ್ದೋ ಒಂದು ವೆಡ್ಡಿಂಗಿನ ಫೋಟೋ ಹಾಕ್ತೀರಾ, ಹಾಕ್ತೀನ ನೀವು ಬೇರೆ ಒಂದು ಕಪಲ್ ಫೋಟೋ ಹಾಕ್ತೀನ ನೀವು. ನೋಡೋಣ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಹಾಕ್ತೀನಿ ನಾನು, ಹಾಕಿದ್ದೀನಿ. ಇವಾಗ ಅದನ್ನ ಸಬ್ಜೆಕ್ಟ್ ಇದನ್ನ ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡ್ತೀನಿ. ಇಲ್ಲೇ ಕೆಳಗಡೆ ಇಮೇಜ್ ಅಂತ ಕೊಟ್ಟಿದ್ದೀನಿ, ಇಮೇಜ್ ಅಂತ ಬರುತ್ತೆ. ಗಿವ್ ಮಿ ಒನ್ ಇಮೇಜ್. ಇವಾಗ ನೋಡ್ರಿ ಸಬ್ಜೆಕ್ಟ್ ಕೊಡ್ತೀನಿ. ಇವಾಗ ಈ ಮೇಲ್ಗಡೆ ಫೋಟೋದ ಇರ್ತಕ್ಕಂತ ಪ್ರಾಂಪ್ಟ್ ಅನ್ನ ಕೆಳಗಡೆ ಫೋಟೋಕ್ಕ ನಾನು ಕೊಡುವಂತ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಕಾಣ್ತಾ ಇದೆಯಾ? ಈ ಫೋಟೋ ಸಬ್ಜೆಕ್ಟ್, ಅದೇ ಉಂಗುರ ಇದೆ, ಅದೇ ಮೆಹಂದಿ ಇದೆ, ಕೈ ಮಾತ್ರ ಚೇಂಜ್ ಆಗಿದೆ. ಡೌನ್ಲೋಡ್ ಮಾಡಿ ಫೋಟೋ ತೋರಿಸ್ತೀನಿ. ಕಂಪಲ್ಸರಿ ಪ್ರಾಂಪ್ಟ್ ಬೇಕು ಅಥವಾ ನೀವೇ ಬರಿಬೇಕು. ಅದನ್ನ ಕನ್ನಡದಲ್ಲಿ ಬರೋದು, ನೀವು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ತಗೋಬಹುದು. ಅದೇನು ಇಂಗ್ಲಿಷೇ ನನಗೆ ಬೇಕು ಅಂತ ಹೇಳಿದ್ರ ಅದೇನು ಅವಶ್ಯಕತೆ ಇಲ್ಲ. ಇವಾಗ ಆಪ್ ತಗೋತೇನೆ ಸಬ್ಜೆಕ್ಟ್ ಅನ್ನ, ಇಲ್ಲಿ ಹಾಕಿ ನೋಡಿ. ಹೇಳಿ ಸರ್. ಅದು ಓಲ್ಡ್ ಫೋಟೋಸ್ ಇರುತ್ತಲ್ಲ, ನೆಕ್ಸ್ಟ್ ಅಲ್ಲಿಗೆ ಬರ್ತೀನಿ ನಾನು. ನೆಕ್ಸ್ಟ್ ಅಲ್ಲೇ ಬರ್ತೀನಿ. ಈಗ ಅದನ್ನೇ ಕಾಪಿ ಮಾಡಿ ಇಲ್ಲಿ ಹಾಕ್ಬೇಕಾಗಿತ್ತು, ಕೊಡ್ಲಿಲ್ಲ. ನೋಡ ಏನ್ ಬರುತ್ತೆ ಇದು. ನಾನು ಏನು ಬರ್ದಿಲ್ಲ ಅದಕ್ಕೆ, ಅದೇನ್ ಕೊಡುತ್ತೆ ಕೊಡ್ಲಿ, ಚೇಂಜ್ ಮಾಡೋದು ಬೇಡ. ಅದ್ರ ಪಾಡಿಗೆ ಅದು ರನ್ ಆಗ್ಲಿ. ಈಗ ನೆಕ್ಸ್ಟ್ ನಾನು ನಿಮಗೆ ಅವ್ರು ಕೇಳ್ತಾ ಇದ್ರು ಡೆಪ್ತ್ ಫೋಟೋ ಅಂತ ಬರ್ತೀನಿ. ಇದು ಒಂದೇ ಅಂತ ಫೋಟೋ ತೆಗೆದಿರ್ತಿರಲ್ಲ, ಇದ್ರದ್ದು ಕೂಡ ನೀವು ಸಬ್ಜೆಕ್ಟ್ ತಗೋಬಹುದು. ಹೌದಾ? ಇದೇ ಫೋಟೋನ ನಾನು ಬೇರೆ ಒಂದು ಹುಡುಗಿಗೆ ಹಾಕಿ ತೋರಿಸ್ತೀನಿ ನಾನು ನಿಮ್ಗೆ. ಅದು ರನ್ನಿಂಗ್ ಆಗ್ಲಿ. ಈ ಫೋಟೋ ಇಲ್ಲಿ ಹಾಕ್ತೀನಿ, ಅಪ್ಲೋಡ್ ದಿ ಫೋಟೋ. ಸರ್ ಈಗ ಒಂದೇ ಒಂದು ಕೆಳಗೆ ಹೋಗ್ತಾ ಇರ್ಬೋದಾ? ಹಲೋ ಸರ್ ಈಗ ಇದೇ ನೀವು ತೋರಿಸ್ತಾ ಇದ್ದೀರಲ್ಲ, ಒನ್ ಬೈ ಒನ್ ಕೆಳಗೆ ಹೋಗ್ತಾ ಇದ್ದೀರಲ್ಲ, ಆ ರೀತಿ ಕೊಡ್ಬೋದಾ? ಕೊಡ್ಬೋದು ಸರ್, ಬೆಜ್ಜಾನ್ ಕೊಡ್ಬೋದು. ನೀವು ಟ್ರೈನ್ ನಿಮ್ಗೆ ಪರ್ಫೆಕ್ಟ್ ಬರೋವರೆಗೂ ನೀವು ಕೊಡ್ಬೋದು. ಓಕೆ. ಬಟ್ ನೀವು ಒರಿಜಿನಲ್ ಪರ್ಚೇಸ್ ಮಾಡಿದಾಗ ಮಾತ್ರ ನಿಮ್ಗೆ ಅದು ಈ ತರ ಬರುತ್ತೆ. ಅದು ಅದೇ ಸರ್, ಎಷ್ಟು ಕಾಸ್ಟ್ ಬೀಳುತ್ತೆ ಸರ್ ಅದು? ನೋಡ್ತೀನಿ ಸರ್, ಒಂದೊಂದಲ್ಲಿ ಒಂದೊಂದ್ ತರ ಬರುತ್ತೆ ಅದು. ಇವಾಗ ಇದೇ ಸಬ್ಜೆಕ್ಟ್ ಅನ್ನ ಇದನ್ನೊಂದ್ಸರಿ ನೀವು ತರ ಬರೆದ್ರೆ ಈ ಫೋಟೋದಲ್ಲಿಯೇ ಇರುವ ವಿಷಯಗಳ ಮಾಹಿತಿಯನ್ನು ಕೂಡ ಪ್ರಾಂಪ್ಟ್ ಆಗಿ ಅಂತ ಇದನ್ನ ಬರ್ದಿರ್ತಲ್ಲ, ಇದನ್ನೇ ಕಾಪಿ ಮಾಡಿ ನೀವು ಜಮ್ನಿಯಲ್ಲಿ ಕೊಡ್ತೀರ ಈಗ. ಹೌದಾ? ಈಗ ಅದೇನ್ ಮಾಡುತ್ತೆ, ಸಬ್ಜೆಕ್ಟ್ ಕೊಡುತ್ತೆ ನಿಮ್ಗೆ, ಪ್ರಾಂಪ್ಟ್ ಕೊಡುತ್ತೆ. ಪ್ರಾಂಪ್ಟ್ ಅಂದ್ರೂ ಒಂದೇ, ಸಬ್ಜೆಕ್ಟ್ ಅಂದ್ರು. ಇನ್ನು ನಿಮ್ಗೆ ತಿಳ್ಕೊಬೇಕಂದ್ರೆ, ಹಿಂದೆ ಈ ಫೋಟೋಶಾಪ್ ಅಲ್ಲಿ ವರ್ಕ್ ಮಾಡುವಾಗ ನನಗ್ PhD ಕಳಿಸೋ, ನನಗ್ PhD ಕಳಿಸ್ರು ಅಂತಿದ್ರಲ್ಲ, ಅದೇ ಇದು ಪ್ರಾಂಪ್ಟ್. ನೋಡಿ ಸಬ್ಜೆಕ್ಟ್ ಬಂತು, ಇದನ್ನ ಕಾಪಿ ಮಾಡ್ಕೋತೀನಿ ನಾನೀಗ. ಪ್ರಾಂಪ್ಟ್ ಬಂತು, ಏನೋ ಎಲ್ಲ ಹಾಕಿದೆ ಅದು, ಇನ್ಕ್ಲೂಡಿಂಗ್ ನಥಿಂಗ್ ಕೂಡ ಹಾಕಿದೆ. ಈಗ ಒಂದು ಫೋಟೋ ಅಪ್ಲೋಡ್ ಮಾಡ್ತೀನಿ ನಾನು.
ಒಂದು ಹುಡುಗಿಗೋ ಯಾರಿಗೋ ಅಪ್ಲೈ ಮಾಡಿ ನೋಡೋಣ ಅಂತ ಹೇಳಿ. ಇವಾಗ ನಾ ಈ ಫೋಟೋ ಹಾಕ್ತೇನೆ ಲೇಡೀದು. ಫಸ್ಟ್ ಆ ಫೋಟೋ ನೋಡ್ಕೊಂಡ್ಬಿಡ್ರಿ ಯಾವ ತರ ಇದೆ ಅಂತ ಹೇಳಿ ನಿಮ್ಗೆ ತೋರಿಸ್ತೇನೆ. ಅಲ್ಲಿ ಕೊಟ್ಟಂತ ಸಬ್ಜೆಕ್ಟಿನ ಈ ಫೋಟೋದ ಸಬ್ಜೆಕ್ಟಿನ ನನಗೆ ಕೊಡುವಂತ ಹಾಕಿದ್ದೆ. ಇದೇನು ಇದನ್ನು ಕೊಟ್ಟಿದ್ದೀನಿ ನಾನು, ಇದಷ್ಟೇ ಕೊಟ್ಟಿದ್ದೀನಿ. ಇಲ್ಲಿ ನಮಗೆ ಫೇಸ್ ಏನಾದ್ರೂ ಚೇಂಜ್ ಆದ್ರೆ ಅದಕ್ಕೊಂದು ಬೇರೆ ವಿಷಯನ ಬರಿಬೇಕು ನೀವು ಕೆಳಗಡೆ. ಫೇಸ್ ಚೇಂಜ್ ಆಗದೆ ಇದ್ರೆ ಏನ್ ತೊಂದರೆ ಇಲ್ಲ, ಬಂದ್ಬಿಡ್ತದೆ ಪರ್ಫೆಕ್ಟ್. ಇಮೇಜ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಹೌದಾ? 1 ಅವರ್ ಅಲ್ಲಿ, ಒಂದೇ ಒಂದು ಗಂಟೆಯಲ್ಲಿ ನಾನು ಒಂದಿಷ್ಟು ಪೋಸ್ಟರ್ ಮಾಡಿ 12-18 ಸೈಜ್ ಮಾಡಿ ವರ್ಕ್ ಮಾಡಿ ನಾನು ಪ್ರಿಂಟ್ ಹಾಕ್ಸಿ ಹಾಕಿದ್ದೀನಿ ಆಫೀಸಲ್ಲಿ. ಇವೆಲ್ಲವೂ ಅದರಲ್ಲೇ ಮಾಡಿರೋದು, ಹೌದಾ? ನೋಡಿ, ಸರ್ಕಾರಿ ಉದ್ಯೋಗಗಳಲ್ಲಿ OBC ಮೀಸಲಾತಿ ಸೌಲಭ್ಯ ಪಡೆಯಲು ಅಂದ್ರೆ ನಾನು ಏನ್ ಹಾಕಿದೆ, OBC ಪ್ರಮಾಣ ಪತ್ರದ ಉಪಯೋಗಗಳು ಏನೇನು ಅಂತ ನಾನು ಚಾಟ್ ಮಾಡಿದೆ. ಅವಾಗ ಇಷ್ಟೆಲ್ಲ ಕೊಡ್ತೇವೆ. ನನಗೆ ಗೊತ್ತು ಇದ್ದಿದ್ದಿಲ್ಲ, ನಮ್ ಲೈಫ್ನಾಗ ಗೊತ್ತಿಲ್ಲ ಇದು. ಇದುವರೆಗೆ ಎಲ್ಲಾರು ಪೋಸ್ಟರ್ ಮಾಡಿದವರು ದಾಖಲಾತಿಗಳು ಏನೇನ್ ಬೇಕಂತ ಕೊಟ್ರು ಹೊರತು ಯಾವ ಪ್ರಮಾಣ ಪತ್ರಕ್ಕೆ ಯಾವ ಉಪಯೋಗಗಳು ಅನ್ನೋದನ್ನ ಮಾಡಿದ್ದು ನಾನ ಚಾಟ್ GPT ಒಳಗೆ ಫಸ್ಟ್. ಅದು ಯಾರೋ ಅದು ನನ್ನ ಬಗ್ಗೆ ಏನೋ ತಿಳ್ಕೊಂಡ್ರು ಪರವಾಗಿಲ್ಲ, ನಾನು ನಿಮ್ಗೆ ತೋರಿಸ್ತೀನಿ. ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ನಾನು ಇದರಿಂದ ಏನು ಮಾಡಿಟ್ಟಿರೋದನ್ನ ತೋರಿಸ್ತೀನಿ. ನಾನು ಒಂದು ಅದ್ರದ್ದು ಬರೆದಿಟ್ಟಿ ನಾನು ನಿಮ್ಗೆ ತೋರಿಸ್ತೇನೆ. ಸರ್ ಸರ್ ಹೇಳಿ ಸರ್, ಚಾಟ್ GPT ಅದು ಅಮೌಂಟ್ ಕೊಡ್ಕೋಬೇಕಾ ಸರ್? ಯಾವ್ದು ನಾನು ಫ್ರೀ ಇದ್ದೇನೆ ಅದ್ರಾಗ ಚಾಟ್ GPT ಭಾಳ ಯೂಸ್ ಮಾಡಲ್ರಿ ನಾನು. ಅಷ್ಟ ಇದ್ದಾಗಟ ನಾನೆಲ್ಲವೂ ಜಮ್ನಿನ ಯೂಸ್ ಮಾಡ. ಚಾಟ್ GPT ನೀವೇನ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಹೇಳ್ತೀನಿ. ನೆಕ್ಸ್ಟ್ ಚಾಟ್ GPT ಯಾಕೆ ಯೂಸ್ ಮಾಡ್ಬೇಕು, ಯಾವ ಸಮಯಕ್ಕೆ ಯೂಸ್ ಮಾಡ್ಬೇಕಂತ ಹೇಳ್ತೀನಿ ನಾನು ನಿಮ್ಗೆ. ಇಲ್ಲೊಂದ್ ಏನೋ ಮಾಡಿ ಕಾಸ್ಟ್ ಕೊಡ್ಬೇಕಾ ಸರ್? ಇಲ್ಲ ಅದು ಫ್ರೀನಾ? ಅದು ಫ್ರೀ ಇದೆ ತೋರಿ, ಅದೇನ್ ಬಾಳ ಆಗಲ್ಲ ನಿಮ್ಗೆ. ಅಲ್ಲಿ ಚಾಟಿಂಗ್ ಅಷ್ಟೇ ಮಾಡ್ಬೇಕ್ರಿ, ಫೋಟೋ ಹಾಕ್ಬಾರ್ದು. ಓಕೆ ಸರ್. ಈಗ ನಾನು ಇದರಲ್ಲಿ ಜಮಿನಿಯಲ್ಲೇ ಇದ್ರ ಬಗ್ಗೆ ಕೇಳ್ತೀನಿ, ಹೇಳುತ್ತೆ ಅದು. ಓಕೆ ಸರ್. ಇಲ್ಲಿ ಒಂದ್ ಇದನ್ನ ಕಾಪಿ ಮಾಡ್ಕೊತೀನಿ ನಾನು. ಇಲ್ಲಿ ಪೇಸ್ಟ್ ಮಾಡಿ ಜಾತಿ ಪ್ರಮಾಣ ಪತ್ರ ಕಾಪಿ, ಇಲ್ಲಿ ಬಂದು ಪೇಸ್ಟ್ ಮಾಡಿ ಇದನ್ನ ಕಾಪಿ ಮಾಡ್ಕೊತೀನಿ. ಇದೇನಿದೆ ಅಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಉಪಯೋಗಗಳು ಏನು ಅಂತ ನಾನು ಸಬ್ಜೆಕ್ಟ್ ಅನ್ನ ಕಾಪಿ ಮಾಡಿ ನಾಳೆ ಜಮಿನಿ ಕೊಡ್ತೀನಿ. ಅವಾಗ ನೋಡ್ರಿ ಅದು ಏನ್ ಕೊಡುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ಒಂದೇ ಅಂತಲ್ಲ, ನೀವ್ ಯಾವ್ದಕ್ಕೂ ಈ ಒಂದೇ ಮೊದಲನೇ ವರ್ಷದ ಪಾಪುವಿನ ಬರ್ತ್ಡೇ ಹುಟ್ಟ ಹಬ್ಬದ ನಿಮಿತ್ತ ನನಗೆ ಒಂದು ಥಾಟ್ ಕೊಡು ಅಂತ ಹಾಕಿದ್ರು ಕೂಡ ಅದಕ್ಕೆ ಕೊಡುತ್ತೆ ಥಾಟ್. ಆ ಥಾಟ್ ತಗೊಂಡ್ಬಂದು ಆ ಫೋಟೋದ ಮೇಲೆ ಹಾಕಿದ್ರೆ ನೀವು ಆ ಫೋಟೋದ ಮೇಲೆ ಆ ಥಾಟ್ ಬಂದ್ಬಿಡುತ್ತೆ. ಇದಷ್ಟು ಕಾಪಿ ಮಾಡ್ಕೊತೀನಿ ನಾನು ಇವಾಗ. ಕಾಪಿ ಮಾಡ್ಕೊಂಡು ಜಮಿನಿ ಒಳಗೆ ಹಾಕ್ತೀನಿ ನಾನು ಇವಾಗ. ಇಲ್ಲಿ ಬಂದು ಪೇಸ್ಟ್ ಮಾಡ್ತೇನೆ. ಉಪಯೋಗಗಳೇನು ಕೆಳಗಡೆ ಬಂದು ಗಿವ್ ಮಿ ಕನ್ನಡ ಟೆಕ್ಸ್ಟ್ ಅಂತ ಹಾಕ್ತೇನೆ. ಟೆಕ್ಸ್ಟ್ ಇದು ಬೇಗ ಬಂದ್ಬಿಡುತ್ತೆ ಯಾವಾಗ್ಲೂ. ಈಗ ಒಂದು ಫೋಟೋಕ್ಕೆ ಹಾಕುದು ಇಲ್ಲಿ ಪ್ರತಿಯೊಂದೂ ಮೈನಸ್ ಆಗುತ್ತಾ ಬರುತ್ತೆ ನಮ್ಮ ಇದರಲ್ಲಿ. ಪ್ರತಿಯೊಂದನ್ನು ಒಂದು ಫೋಟೋ ಹಾಕಿದ್ರೆ ನೀವು 4 ಸಬ್ಜೆಕ್ಟ್ ತಕೊಳ್ಳುವಂತ ಸ್ಪೇಸ್ ಒಂದ್ ಫೋಟೋ ತಗೋತೈತಿ ಫ್ರೀದೊಳಗ. ನಾನು ಹೇಳೋ ತಿಳಿತಾ ನಿಮ್ಗೆ, ಒಂದು ಫೋಟೋ ಹಾಕಿ ನೀವೇನಾರ ಚೇಂಜ್ ಮಾಡಿ ಅಥವಾ ಅಪ್ಡೇಟ್ ಮಾಡ್ಕೊಂಡು ಅಥವಾ ಏನೋ ಮಾಡಿದ್ರು ಕೂಡ 4 ಸಬ್ಜೆಕ್ಟ್ 5 ಸಬ್ಜೆಕ್ಟ್ ತಗೊಳ್ಳುವಂತ ಸ್ಪೇಸ್ ಹೋಗುತ್ತೆ. ಇಲ್ಲಿ ನೋಡಿ ಏನ್ ಬಂತು ನಿಮ್ಗೆ, ಹೌದಾ? ಜಾತಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ, ಉದ್ಯೋಗದಲ್ಲಿ, ಸರ್ಕಾರಿ ಯೋಜನೆಗಳಲ್ಲಿ ನೋಡಿ ಇದನ್ನ ಎಷ್ಟು ಬೇಕು. ಇತರೆ ಕಾನೂನುಬದ್ಧ ಉದ್ದೇಶಗಳಿಗಾಗಿ ಜಾತಿ ಪ್ರಮಾಣ ಪತ್ರ ಅದಕ್ಕೆ ಯೂಸ್ ಮಾಡ್ತಾರ ಅಂತ ಹೇಳಿ ಸಬ್ಜೆಕ್ಟ್ ಬಂತ. ಗೊತ್ತಾಯ್ತಾ ನಿಮ್ಗಿದು? ಆಗಲೇ ನೀವೇನ್ ಮಾಡಿದ್ರಿ, ಒಂದು
ಪ್ರೀ ವೆಡ್ಡಿಂಗ್ ಫೋಟೋ ಹಾಕಿ ಅದ್ರದ್ದು ಪ್ರಾಂಪ್ಟ್ ತಕೊಂಡ್ರಿ, ಹೌದಾ? ಇದು ಒಂದು ಸಬ್ಜೆಕ್ಟ್ ಪೋಸ್ಟರ್ ಮಾಡಕ ನೀವು ಪರ್ಫೆಕ್ಟ್ ಯಾವ್ದೋ ವಿಷಯ ಹಾಕಿದ್ರು ಕೂಡ ಈ ತರ ಕೊಡುತ್ತೆ. ಅಲ್ಲೇ ನೀವು ಬೇರೆಯವರ ಫೋಟೋನ್ನ ತೆಗೆದು ಸಬ್ಜೆಕ್ಟ್ ತಗೊಂಡ್ರಿ, ಇಲ್ಲೇ ನೀವು ಟೈಪ್ ಮಾಡಿ ಸಬ್ಜೆಕ್ಟ್ ಅನ್ನು ತಕೊಂಡ್ರಿ, ಮಾಡ್ಕೋಬಹುದು. ಇದು ಈ ಪೋಸ್ಟರ್ ಡಿಸೈನಿಗೆ ಸಂಬಂಧಪಟ್ಟಂಗ ಕನ್ನಡ ಆತು ಇಂಗ್ಲಿಷ್ ಆತು ಏನಾರ ಕೇಳೋದಿದ್ರೆ ಕೇಳ್ರಿ. ಇದು ಬ್ಯಾನರ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಇದೆಯಲ್ಲ. ಯಾವ ಮಾಡಕ್ ಹೋಗ್ಬಿಡ್ರಿ, ತೋರಿಸ್ತೇನೆ ನಿಮ್ಗೆ ನೆಕ್ಸ್ಟ್ ತೋರಿಸ್ತೇನೆ. ಈಗ ವಿಸಿಟಿಂಗ್ ಕಾರ್ಡ್ ನಾನು ಮಾಡಿದ್ದೆ. ಹಾ ಹೇಳಿ. ಹಾ ಹೇಳಿ. ವಿಸಿಟಿಂಗ್ ಕಾರ್ಡ್ ಮತ್ತೆ ಬ್ಯಾನರ್, ಈಗ ಒಂದು ಹುಟ್ಟುಹಬ್ಬ ಶುಭಾಶಯಗಳು ಅದರದೊಂದು ಬ್ಯಾನರ್ಗಳು ಯಾವ ರೀತಿ ಈಗ ನೋಡಿ, ಇದನ್ನ ಮಾಡ್ತೀನಿ ನಾನು, ಇದನ್ನೇ ಇಟ್ಕೊಳ್ಳೋಣ ಅಂತ ತಗೊಳ್ಳೋಣ ಹೇಳ್ತೀನಿ. ಇದೊಂದೇ ಕಾಪಿ ಮಾಡ್ಕೋತೀನಿ ನಾನು, ಹೌದಾ? ಬೇಡ ಏನಂತ ಟೈಪ್ ಮಾಡಿದೀವಿ ಆಗಿಲ್ಲ. ನಿಮ್ಗ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಒಂದ್ ನಿಮಿಷ ನಾನು ನೋಡ್ತೀನಿ ಇಲ್ಲಿ ಏನಾದ್ರು ಇದೆಯಾ, ನಾನ್ ಮಾಡಿರೋದು ಏನಾದ್ರು ಇದೆಯಾ ನೋಡ್ತೀನಿ. ಒಂದ್ ನಿಮಿಷ. ಈಗ ಒಂದ್ ಇಲ್ಲೇ ಎಕ್ಸಾಂಪಲ್ ತೋರ್ತೇನೆ ನೋಡಿ. ನಾನು ಏನ್ ಬರ್ದೆ ಇದನ್ನೇ ಅಂತ ತಿಳ್ಕೊಳ್ಳೋ. ನೀವು ಒಂದು ಬರ್ತ್ಡೇ ಪೋಸ್ಟರ್ ಮಾಡ್ತೀರಿ ಅಂತ ಇಟ್ಕೊಳ್ಳೋ. ನಾನು ಏನ್ ನಿಮ್ಗೆ ಕಳ್ಸಿದ್ನಲ್ಲ ನೋಡ್ರಿ, ಏನ್ ಬರ್ದಿದ್ದೀನಿ ನಾನು ಅಂತೇಳಿ. AI ತರಬೇತಿ ಆನ್ಲೈನ್ ಗೂಗಲ್ ಮೀಟ್ ನಲ್ಲಿ ಅಂತೇಳಿ ಬರೋದು, ವಿಷಯ ಕೊಟ್ಟು ಫೋಟೋ ವಿನ್ಯಾಸ ನೋಡಿದಿರಲ್ಲ ನೀವು. ಈ ಪೋಸ್ಟರ್ ನೋಡಿದಿರ ತಾನೆ? ನೋಡಿದೀವಿ ಸರ್. ಅದೇ ಮೇಲ್ ಬರ್ದಿರಿ, ಅದು ತಾನೇ ಕೊಟ್ಟು ಬಿಡ್ತಿ ಎಲ್ಲ ರೆಡಿ ಮಾಡಿ. ಹಾಗೆ ಇದೆ ಅದನ್ನು ಕೂಡ ಹಾಕ. ನೀವು ಒಂದು ಫೋಟೋ ಇಟ್ಕೊಂಡು ಆ ಫೋಟೋಕ್ಕೆ ಇವನ ಹೆಸರು, ಇವ್ರ ತಂದೆ ಹೆಸರು, ಇಷ್ಟನೇ ವರ್ಷದ ಬರ್ತ್ಡೇ, ಹುಟ್ಟುಹಬ್ಬ, ಒಂದು ಥಾಟ್ ಕೊಡು ಅಂತ ನೀವೇನಾದ್ರು ಕೊಟ್ರಿ ಅಂತಂದ್ರೆ ಥಾಟ್ ತಗೋಬೇಕು ಫಸ್ಟ್. ಆಮೇಲೆ ಆ ಥಾಟ್ ಅನ್ನ ಅದನ್ನ ಕೆಳಗಡೆ ಹಾಕಿ ನೀವು ಫೋಟೋ ಹಾಕಿ ಕೊಟ್ಬಿಟ್ರೆ ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ. ತೋರಿಸ್ತೀನಿ ನಾನು ನಿಮ್ಗೆ. ಇಲ್ಲೇ ಒಂದು SK ಫೋಟೋ ಸ್ಟುಡಿಯೋ ನೋಡುತ್ತ ಇಲ್ಲಿ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು. ವಿಸಿಟಿಂಗ್ ಕಾರ್ಡ್ ಮಾಡಿದ್ದೆ ಮೊನ್ನೆ. ಇಲ್ಲಿದೆ, ತೋರಿಸ್ತೀನಿ ನೋಡಿ ನಿಮ್ಗೆ. ಇದು ಕಾಣುತ್ತಾ ನಿಮ್ಗಿದು? ನೋಡಿ, ಇದು ವಿಸಿಟಿಂಗ್ ಕಾರ್ಡ್. ಇದೇ ನಿಮ್ ಪೋಸ್ಟರ್, ಇದೇ ನಿಮ್ ಬ್ಯಾನರ್ ಅಂತ ಅನ್ಕೊಳ್ಳಿ. ಈಗ ನಾನು ಇದನ್ನ ಕಾಪಿ ಮಾಡ್ಕೋತೇನೆ. ನಿಮ್ಗೂ ಹೇಳ್ರಿ, ನಿಮ್ದು ಏನಾರು ಒಂದು ಸ್ಟುಡಿಯೋ ಹೆಸರು ಹೇಳ್ರಿ. ಕೇಳ್ತಾ ಇದ್ರಲ್ಲ ಸರ್? ಶೃಂಗಾರ ಸ್ಟುಡಿಯೋ. ಶೃಂಗಾರ್ ರೀ? ಎಲ್ಲ ಟೈಪ್ ಮಾಡಿ ವಾಟ್ಸಾಪ್ಗೆ ಹಾಕ್ಬಿಡ್ರಿ. ಕರೆಕ್ಟ್ ಆಗಿ ಹೇಳ್ರಿ, ನಾನು ಕೇಳ್ತಾ ಇಲ್ಲ. ವಾಟ್ಸ್ಆಪ್ ನೋಡಿ ಸರ್. ಸರ್ ಕನಕ ಸ್ಟುಡಿಯೋ ಮಾಡಿ ಸರ್. ಬಿಡ್ರಿ. ಶ್ರೀ ಕನಕ, ಹೌದ್ರಾ? ಸಬ್ಜೆಕ್ಟ್ ಅಂತ ಎಲ್ಲ ಇರುತ್ತೆ. ಇಲ್ಲೇ ಸಂಪರ್ಕಿಸಿ ಕನಕ. ಮೊಬೈಲ್ ನಂಬರ್, ಒಂದು ಊರು, ಮೊಬೈಲ್ ನಂಬರ್ ಹೇಳ್ರಿ. 7406. ವಾಟ್ಸ್ಆಪ್ ಮಾಡಿ ನೋಡಿ ಸರ್. ಮಾಡೋಣ, ಅದನ್ನೊಂದು ಮಾಡೋಣ. ನಿಮ್ದು ಊರು ಯಾವ್ರಿ? ಸುಲೇಪೇಟ್ ಸರ್, ಸುಲೇಪೇಟ್. ಸುಲೇಪೇಟ? ಹಾ ಸರ್. ಮೊಬೈಲ್ ನಂಬರ್ 7406 7406 11. ಒಂದ್ ನಿಮಿಷ ಕನ್ನಡ ಆಯ್ತು. 7406 11 11 5250 ಸರ್. 5250. ಓಕೆ ಇದು ಸರ್. ಮೇಲ್ಗಡೆ ಅದು ಸಬ್ಜೆಕ್ಟ್ ಆಗಿತ್ತು. ನಾನಿಲ್ಲಿ ಒಂದು ನೋಡಿಲ್ಲಿ ನಿಮ್ಗೆ ಕಾಣ್ತಾ ಇದೆಯಾ? ಹಾ ಕಾಣ್ತದೆ ಸರ್. ಮೇಲ್ಗಡೆ ಗ್ಯಾಪ್ ಇದೆ. ಇದಾದ್ಮೇಲೆ ಏನ್ ಬರ್ದಿದ್ದಾನಂದ್ರೆ, ರೇಷಿಯೋ ಈಸ್, ಹೈಟ್ ಈಸ್ 2 ಇಂಚ್, ವಿಡ್ತ್ ಈಸ್ 3.5 ಇಂಚ್. ಒಂದು ವಿಸಿಟಿಂಗ್ ಕಾರ್ಡಿನ ಸೈಜ್ ರೀ ಇದು, ಹೌದು ಸರ್. ಹೌದಾ? ಇದನ್ನ ನಾನು ಕಾಪಿ ಮಾಡ್ಕೋತೀನಿ. ನಾನು ಮೇಲ್ಗಡೆ ಬೇರೆ ಶ್ರೀ ಗಣೇಶ್ ಅಂತ ಹಾಕೋಣ ಅಷ್ಟ. ಸರ್ ಈಗ ನೀವು ಟೈಪ್ ಮಾಡ್ತಾ ಇದೀರಲ್ಲ, ಅದು ನುಡಿನಾ ಸರ್? ನುಡಿ ಸರ್, ನುಡಿ ಪ್ಯಾಡ್. ನುಡಿ ಪ್ಯಾಡ್. ಕಳಿಸ್ತೇನೆ, ಬೇಕಾದ್ರೆ ಹಾಕೊಳ್ಳಿರಿ ಅಂತ. ಓಕೆ ಸರ್. ಶ್ರೀ ಗಣೇಶ್ ಪ್ರಸನ್ನ. ಸರಿ, ಈಗ ಇದು ನಾನು ಇಲ್ಲಿಂದ ಇಲ್ಲಿವರೆಗೂ ನಾನು ಕಾಪಿ ಮಾಡ್ಕೊತೇನೆ. ಇಲ್ಲಿ ಬಂದ್ಬಿಟ್ಟು ಜಮಿನಿಗೆ ಹಾಕ್ತೀನಿ. ಒಂದ್ ಬೇರೆ ಸಪರೇಟ್ ತಗೊಂಡ್ಬಿಡ್ರಿ, ನೀವು ಚಾಟ ತಗೊಳ್ಳೋಣ.
ಇಲ್ಲಿ ಬಂದ್ಬಿಟ್ಟು ಹಾಕಿದೆ ನಾನು. ಹೌದ್ರಾ? ಏನಾದ್ರು ತಪ್ಪಿದ್ಯಾ ನೋಡ್ಕೋಬೇಕು. ಸರ್ ಮುಂತಾದ ಅದು ಕಾ ಇದೆ ಸರ್, ಕ ಮಾಡಿ. ಕನಕ ಕಾ ಆಗಿದೆ ಸರ್, ಕ ಮಾಡಿ. ಕನಕ ಹೌದಲ್ರಿ? ಕನಕ ಅಂತ ಹಾ ಮಾಡಿ. ಸರ್, ಅದು ಶ್ರೀ ಅಂತ ತೆಗಿರಿ ಸರ್ ಹಂಗೆ. ಮೇಲಿಂದ ಶ್ರೀ ಗಣೇಶ, ಶ್ರೀ ಕನಕ ಬೇಡ. ಇಲ್ಲ, ಶ್ರೀ ಕನಕ ಬೇಡ ಸರ್, ಕನಕ ಈಗ ಕೊಡ್ತೇನೆ, 2 ಸ್ಪೇಸ್ ಕೊಡ್ತೇನೆ, ನೋಡೋಣ. ನಾನು ಮಣ್ಣು ನೋಡ್ದಾಗ ಬಂದಿತ್ತು, ಇವಾಗ ಇದನ್ನ ಕಾಪಿ ಮಾಡಿ ನೋಡ್ತೇನ್ರಿ. ಎಲ್ಲರೂ ಮತ್ ಕನಕ ಅಂತಿದ್ಯಾ? ಒಂದ್ ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಳ್ಳುವಾಗ ನೀವು ಕನ್ನಡ ಬರ್ದಿರ್ತೀರಲ್ಲ, ಕನ್ನಡ ಇಂಗ್ಲಿಷ್ ಯಾವ್ದಾದ್ರು ಬರ್ದ್ರು ಒಂದ್ ಬಿಟ್ಟು 2 ಸಲ ಅದನ್ನ ಕನ್ನಡ ಟೆಕ್ಸ್ಟ್ ನೋಡ್ಕೊಂಡು ನೀವು ಹಾಕ್ಬೇಕು. ಇಲ್ಲಿ ಬಂದು ಕ್ರಿಯೇಟ್ ಇಮೇಜ್ ಅಂತ ಕೊಡ್ಬೇಕು. ಕೊಟ್ಟ ತಕ್ಷಣ ನಿಮ್ಗೊಂದು ಸಬ್ಮಿಟ್ ಕೊಟ್ಬಿಟ್ಲೆ ನಿಮ್ಗ ಅದು ಆ ಸೈಜಿಗೆ ಅದು ಮ್ಯಾಚ್ ಮಾಡುತ್ತೆ. ನೀವ್ ಏನ್ ಬರೆದ್ರು ಕೂಡ ಆಗುತ್ತೆ. ಬಟ್ ಇದೇನಪ್ಪಾ, ನೀವು ಪರ್ಚೇಸ್ ಮಾಡ್ಲೇಬೇಕು. ಸರ್ ಸುಮ್ನೆ ಒಂದು ಅಂದಾಜು ಎಷ್ಟಾಗ್ಬೋದು ಸರ್? ಸರ್ ಇದು ನಾನು ಲಾಸ್ಟ್ ಟೈಮ್ ಈ ಒಂದು 6-8 ತಿಂಗಳದಿಂದ ತಗೊಂಡಿನಿ, ಮುಗ್ಯಾಕ್ ಬಂತ ಈಗ ನಂದು. ಅದು ಕಲಿತಾ 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 ನಿಮ್ಗೆ ಅದು ಆಳಕ್ ಇಳಿದಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲತಾ ಅಲ್ಲಿವರೆಗೂ ಇದೇನೋ ದೊಡ್ಡದು ಅಂತ ನಿಮ್ಗೆ ಅನ್ಸ್ಬಹುದು. ಇದ್ರಲ್ಲಿ ಏನು ದೊಡ್ಡದಿಲ್ಲ. ಸರ್ ಇದನ್ನ ಹೇಗ್ ಹಾಕಬೇಕು ಅಂತ ಸ್ವಲ್ಪ ತೋರಿಸ್ಕೊಡಿ ಸರ್ ನಮಗೂ. ಮತ್ತೆ ನೋಡಿ 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 ಹಾ, ಸೂಪರ್ ಸರ್, ಸೂಪರ್. ನೋಡಿ, ಹೌದಾ? ಕನಕ ಫೋಟೋ ಸ್ಟುಡಿಯೋ, ಹೌದು ಸರ್. ಮದುವೆ, ಇಲ್ಲಿ ಸೀಮಂತ, ಹಾ ನೋಡಿ ಗೃಹ ಪ್ರವೇಶ, ಹೌದು ಕ್ಯಾಂಡಿಡ್ ಫೋಟೋ, ವಿಡಿಯೋ, LED ವಾಲ್ ತೋರಿಸೈತೆ. ಹೌದು ಸರ್. ಹೌದು ಸರ್, ಹೌದು. ಮತ್ ಕೆಳಗಡೆ ಸಬ್ಜೆಕ್ಟ್ ಕೊಟ್ಟತೆ. ಹೌದು ಸರ್. ಮದುವೆ, ಸೀಮಂತ, ಗೃಹ ಪ್ರವೇಶ ಮುಂತಾದ ನೋಡಿ ಕನ್ನಡ ಪರ್ಫೆಕ್ಟ್ ಬಂದೈತಿ. ಏನೋ ಒಂದೊಂದ್ ಕಡೆ ತಪ್ಪಾದ್ರೆ ನೀವು ಫೋಟೋಶಾಪ್ ನಾಗ ವರ್ಕ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನೀವು ಕೂಡ ಹಾಕೋಬಹುದು. ಅದನ್ನು ತೋರಿಸೋದ್ ನಾ ಹಾಕಿಲ್ಲ ಅದ್ರಾಗ. ಹೌದು ಸರ್. ಬಟ್ ನಾನು ಏನ್ ಕೊಟ್ಟಿದ್ದೆ, ಶ್ರೀ ಗಣೇಶ್ ಪ್ರಸನ್ನ ಅಂತ ಕೊಟ್ಟಿದ್ದೆ. ಮೇಲ್ಗಡೆ ಒಂದು ಫೋಟೋ ಹಾಕಿದೆ. ಇದನ್ನೇ ನಾನು ಚಾಟ್ GPT ಗೆ ಹಾಕಿ ತೋರಿಸ್ತೇನೆ. ನಾನು ಇದೇ ಸಬ್ಜೆಕ್ಟ್ ನ ಚಾಟ್ GPT ಗೆ ಹಾಕಿ ತೋರಿಸ್ತೇನೆ ನಾನು. ನೋಡೋಣ ಏನ್ ಕೊಡುತ್ತೆ ಚಾಟ್ GPT ಅಂತೇಳಿ. ಸೇಮ್ ಟೆಕ್ಸ್ಟ್, ಏನು ಚೇಂಜ್ ಮಾಡಿಲ್ಲ ನಾನು. ವಿಸಿಟಿಂಗ್ ಕಾರ್ಡ್ ಕೊಡು ಅಂತ ಕೇಳ್ತೀನಿ ಅದನ್ನ. ಒಂದ್ ಇಮೇಜ್ ನೋಡೋಣ ಇದೇನ್ ಆಡುತ್ತೆ ಚಾಟ್ GPT ಅಂತ ಹೇಳ್ಬಿಟ್ಟು. ಕನ್ನಡದಲ್ಲಿ ಹಾಕ್ಬೋದು ಸರ್? ಇಲ್ಲ, ನೋಡೋಣ. ನಿಮ್ಗೆ ಚಾಟ್ GPT ಅಲ್ಲಿ ಕನ್ನಡ ಯಾಕೆ ಬರಲ್ಲ, ಸರಿ ಬರಲ್ಲ ಅಂತ ಹೇಳಿ ಕೇಳಿದ್ರಲ್ಲ, ಹೇಳ್ತೀನಿ ನಾನು ಓಕೆ ಸರ್. ಫಸ್ಟ್. ಬಂದಿದೆ, ಸ್ವಲ್ಪ ಅಲ್ಲಿಕ್ಕಿಂತ ಇಲ್ಲಿ ಚೆನ್ನಾಗಿ ಬಂದಿದೆ. ಡೌನ್ಲೋಡ್ ಮಾಡೋಣ ಗೊತ್ತಾಗುತ್ತೆ. ಅಲ್ಲಿಗಿಂತ ಕಲರ್ ಗ್ರೇಡ್ ಚೆನ್ನಾಗಿ ಬಂದೈತೆ ಸರ್ ಇಲ್ಲಿ. ಬಂದಿದೆ, ಏನೋ ಲಕ್. ನನ್ಗೆ ಅನ್ಸಿಮಟ್ಟಿ ಇದುವರೆಗೂ ಬಂದಿಲ್ಲ. ಏನೋ ಬಂತು, ಏನೋ ಅಪ್ಡೇಟ್ ಆಗೈತೋ ಗೊತ್ತಿಲ್ಲ. ನೋಡ್ಬೇಕು ಅಪ್ಡೇಟ್ ಏನಾಗಿದೆ ಅಂತೇಳಿ ಚಾಟ್ GPT ಇದು. ಸರ್ ನಮ್ದೊಂದು ಅಡ್ರೆಸ್ ನಿಮ್ಮ ವಾಟ್ಸ್ಆಪ್ ಮಾಡಿ ನೋಡಿ ಸರ್. ಹಾ, ಶೃಂಗಾರ. ಮಂಡ್ಯ. ನಾನು ಸಂಡೇ ಸಂಡೇ ಮಂಡ್ಯ ಹತ್ರ ಇದ್ದೆ ರೀ ನಾನು. ಇದನ್ನ ಕಾಪಿ ಮಾಡಿಬಿಟ್ಟು ಡೌನ್ಲೋಡ್ ಮಾಡಿ ಸರ್. ಹಾ, ಡೌನ್ಲೋಡ್ ಮಾಡ್ಲಾ? ಡೌನ್ಲೋಡ್ ಆಗಿದೆ, ಇರುತ್ತೆ ಬಿಡಿ. ಎರಡೆರಡು ಇಮೇಜ್ ಕೊಡುತ್ತೆ ಅದು. ಸೆಟ್ಟಿಂಗು ಮಾಡ್ಕೋಬಹುದು ನಾವು. ಎರಡೆರಡು ಕೊಡು, ಮೂರ್ ಪೇಜ್ ಕೊಡು ಅಂತ ಕೂಡ ಮಾಡಬಹುದು. ಈ ಈ ಬಗ್ಗೆ ನೀವು ಎಷ್ಟು ಕಲಿತ್ರು ಕಡಿಮೆನೆ. ಹಾ ಹಾ
ಇವಾಗ ನೋಡಿ ಕೊಡೋಣ ಏನ್ ಬರುತ್ತೆ ಪೋಸ್ಟರ್ ಅಂತ ಹೇಳಿ. ಇವಾಗ ಅದು ಜೆಮಿನಿ ಬಂದ್ಬಿಟ್ಟು 1500 18 ಮಂತ್ ಇದೆ. 5 TB ಸ್ಪೇಸ್ ಇದೆ. ನನ್ನ ಸ್ಪೇಸ್ ತೋರಿಸ್ತೇನೆ ನೋಡೋಣ ಎಷ್ಟು ಯೂಸ್ ಮಾಡಿದ್ದೀನಿ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಹೋಗ್ಬಿಡುತ್ತೆ ನಿಮ್ಗೆ. ಬಂತು ನೋಡಿ ಸರ್ ನಿಮ್ದು. ಇಲ್ಲೇ ಫ್ರೀ ಒಳಗ ನೀವು ಬಾಳ ಅಂದ್ರೆ ಒಂದು 8 ರಿಂದ 10. ಇದು ಚಾಟ್ GPT ಏನಿದೆ ಅಂದ್ರೆ ಸರ್. ಹಾ ಸರ್ ಸರ್ ಪೂರಾ ನಿಮಗೆ ಎಕ್ದಮ್ ಒಂದು ಏನು ಈ ಫೋಟೋದೊಳಗ ದಮ್ಮ ಇಲ್ಲ, ಹೌದ್ರಾ? ಹೌದು ಸರ್. ಇದಕ್ಕೆ ಒಂದ್ ಸ್ವಲ್ಪ ಪ್ರಾಂಪ್ಟ್ ನಾವು ಬರಿಲೇಬೇಕು, ಅಥವಾ ಯಾರ ಬರೆದದ್ದನ್ನ ನಾನು ಕೊಡ್ರಿ ಅಂತ ನೀವು ಪರ್ಚೇಸ್ ಮಾಡ್ಬೇಕು, ಇಲ್ಲ ಇಸ್ಕೋಬೇಕು. ಅದನ್ನ ನೀವೇನ್ ತರಬೇತಿ ಸೇರಿಲ್ಲ, ಅದನ್ನ ನಿಮ್ಗೆ ಇಲ್ಲಿ ಇರ್ತಕ್ಕಂಥ ಪ್ರಾಂಪ್ಟ್ ಸಬ್ಜೆಕ್ಟ್ ಏನೈತಲ್ಲ ನಾನು ನಿಮ್ಗೆ ಕೊಟ್ಬಿಡ್ತೀನಿ, ನೀವು ಯೂಸ್ ಮಾಡ್ಕೊಳ್ರಿ. ಅದ್ರದ್ದು ಪ್ರಾಂಪ್ಟ್ ನಾನು ಹೇಳ್ತೇನೆ ನೋಡಿ. ಇಲ್ಲಿ ನಾನು ವರ್ಕ್ ಮಾಡಿಟ್ಟಿದ್ದನ್ನ ಪ್ರಾಂಪ್ಟ್ ನಾನು ನಿಮ್ಗೆ ಕಾಪಿ ಮಾಡಿ ಕಳಿಸ್ತಾ ಇದ್ದೀನಿ. ಇದ್ರಿಗೆ ಹಾಕ್ತೀನಿ ನಾನು. ಅದೇನು ಸಬ್ಜೆಕ್ಟ್ ಏನ್ ದೊಡ್ಡದಿಲ್ಲ, ಬಹಳ ದೊಡ್ಡದೇ. ನೀವು 6 ಲೈನ್ 7 ಲೈನ್ ಐತಿ. ಈಗ ತೋರಿಸ್ತೀನಿ ನಿಮ್ಗೆ ನಾನು ಇದು ಏನಿದೆ ಅಂತೇಳಿ. ಇದನ್ನ ಕಾಪಿ ಮಾಡ್ಕೋತೀನಿ, ಒಂದು ನೋಟ್ ಪ್ಯಾಡ್ ಅಲ್ಲಿ ಹಾಕೋತೀನಿ ನಿಮ್ಗೆ ಫಸ್ಟ್, ಅಂದ್ರೆ ಗೊತ್ತಾಗುತ್ತೆ. ಸ್ಟುಡಿಯೋ ಪೋರ್ಟ್ರೇಟ್ ಫೋಟೋಗ್ರಫಿ 8K ರೆಸಲ್ಯೂಷನ್ ಮಿಡ್ಲಿ ಏಜ್ ಅಂತ ಐತಿ. ಇಲ್ಲಿ ಯಾಕೆ ಇದನ್ನ ನಾನು ಹಾಕಿದ್ದೀನಿ ಅಂದ್ರೆ, ಈ ಸಬ್ಜೆಕ್ಟ್ ನೀವು ಪಾಪುಗೂ ಹಾಕ್ಬಹುದು, ಅಜ್ಜಿಗೂ ಹಾಕ್ಬಹುದು, ಅಮ್ಮನಿಗೂ ಹಾಕ್ಬಹುದು, ಅಕ್ಕನಿಗೂ ಹಾಕ್ಬಹುದು. ಇಲ್ಲಿ ಏನ್ ಹಾಕಿದ್ದೀನಿ, ಮಿಡ್ಲಿ ಏಜ್ ಸೌತ್ ಮ್ಯಾನ್, 60 ವರ್ಷ 50 ವರ್ಷ ಮ್ಯಾನ್ ಇದ್ದವ್ರಿಗೆ ಮ್ಯಾನ್ ಅಂತ ಹಾಕ್ರಿ, ಹೆಣ್ಮಕ್ಳಿಗೆ ವುಮನ್ ಅಂತ ಹಾಕ್ಬೇಕು. ಕಾಪಿ ಮಾಡಿ ಪೇಸ್ಟ್ ಮಾಡಿಬಿಟ್ರೆ ಮುಗಿದೋಯ್ತು ಕೆಲಸ. ಇವಾಗ ನಾನು ಇದನ್ನ ಏನ್ ಮಾಡ್ತೀನಿ, ಇಲ್ಲೇ ಮಿಡ್ಲು ಇಲ್ಲ ಏಜು ಇಲ್ಲ, ಇಬ್ರು ಕೂಡ ಇದಾರೆ. ಇದನ್ನ ತೆಗೆದು ಬಿಡ್ತೀನಿ ನಾನು ಈ ಸಬ್ಜೆಕ್ಟ್ ಅನ್ನ. ಇದನ್ನ ಯಾಕೆ ಇಟ್ಟಿದ್ದೀನಿ ಅಂದ್ರ, ಮಿಡ್ಲ್ ಏಜ್ ಅಂದ್ರೆ 80 ವರ್ಷದ ಒಳಗಡೆ ಇದ್ದವ್ರಿಗೆ, ಹೆಣ್ಮಗಳಿದ್ರೆ ಅಲ್ಲಿ ಮುಂದ್ಗಡೆ ಮ್ಯಾನ್ ತೆಗೆದು ವುಮನ್ ಅಂತ ಮಾಡ್ರಿ. ಹುಡುಗಿ ಇತ್ತಂದ್ರ ಏಜ್ ಹಾಕ್ಬೇಕು ಕಂಪಲ್ಸರಿ. ಇಲ್ಲಿ ಒಂದು ಸ್ಪೇಸ್ ಇಟ್ಟಿದ್ದೀನಿ ನಾನು. ಈ ಸ್ಪೇಸ್ ಅಲ್ಲಿ 10 ವರ್ಷ 20 ಏಜ್ ಹಾಕ್ಲೇಬೇಕು ಆ ಫೋಟೋ ಕೊಟ್ಟಾಗ. ನೀವು ಪರ್ಫೆಕ್ಟ್ ಇನ್ನು 100% ಬರ್ತೈತಿ. ಇದೇ ಪ್ರಾಂಪ್ಟ್ ಅಲ್ಲಿ ಇರ್ತಕ್ಕಂಥದ್ದು ಒಂದೇನು ಹೊಸ ವಿಷಯ ಅಂದ್ರೆ ಇದೆ. ನಾವು ಚಾಟ್ GPT ಎಷ್ಟು ಪರ್ಫೆಕ್ಟ್ ಆಗಿ ಸಬ್ಜೆಕ್ಟ್ ಕೊಡ್ತೇವೆ, ಅಷ್ಟು ಪರ್ಫೆಕ್ಟ್ ಅದು ವಾಪಸ್ ಕೊಡುತ್ತೆ. ಒಂದೊಂದು ಪಾಯಿಂಟ್, ಒಂದೊಂದು ಅಕ್ಷರ, ಒಂದೊಂದು ಶಬ್ದನೂ ಕೂಡ ಅದಕ್ಕೆ ಇಂಪಾರ್ಟೆಂಟ್ ಮ್ಯಾಟರ್ ಆಗಿರುತ್ತೆ. ಇಲ್ಲೇ ಇದನ್ನ ತೆಗೆದು ಬಿಡ್ತೇನೆ. ಅದು ಓಲ್ಡ್ ಫೋಟೋ 2 ಕೂಡ ಬರ್ತೈತಿ. ಇಲ್ಲಿ ತೆಗೆದು ಬಿಡ್ತೀನಿ ನಾನು. ಇದನ್ನ ತೆಗೆದು ಬಿಟ್ಟು ಇಲ್ಲೇ ಹೈಪರ್ ರಿಯಲಿಸ್ಟಿಕ್ ಅಂತ ಹಾಕೇನಿ. ಫೇಸ್ ರೀಸ್ಟೋರ್, ಡಿಟೇಲ್ಸ್, ಐ ಅಂಡ್ ಸ್ಕಿನ್, ಶಾರ್ಪ್ ಫೋಕಸ್. ನಾನು ಹೇಳೋದು ಪರ್ಫೆಕ್ಟ್ ಆಗಿ ಕೇಳ್ರಿ. ಶಾರ್ಪ್ ಫೋಕಸ್, ಮೇಂಟೈನ್ ಅಂಡ್ ಒರಿಜಿನಲ್ ಫೇಸ್ ಪಿಕ್ಚರ್ 100% ಬ್ಯಾಕ್ ಗ್ರೌಂಡ್. ಇಲ್ಲಿ ಬರ್ತೀನಿ, ನೆಕ್ಸ್ಟ್ ಬರ್ತೀನಿ, ಇದನ್ನ ನೋಡ್ಕೊಳ್ಳಿ. ಬ್ಯಾಕ್ ಗ್ರೌಂಡ್ ಎ ಆಲ್ಸೋ ಹೈ ಕ್ವಾಲಿಟಿ ರೆಜುಲೇಷನ್ ಗ್ರಾಯ್ ಆರ್ ಬ್ಯಾಕ್ ಗ್ರೌಂಡ್ ಅಂತ ಕೊಟ್ಟಿದ್ದೀನಿ ನಾನು. ಗ್ರಾಯ್ ಅಂತ ಯಾಕೆ ಕೊಟ್ಟೆ ಹೇಳ್ರಿ ನೋಡೋಣ. ಫೋಟೋ ಕ್ಯಾಮ್ರಾದೊಳಗಡೆ ನೀವು ವೈಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳಾಗ ಕ್ಯಾಮ್ರಾನ ಗ್ರೇ ಕಾರ್ಡ್ ಹಿಡಿತಿದ್ರು ಫಸ್ಟ್. ಆ ಗ್ರೇ ಹಾಕೋದ್ರಿಂದ ಪಿಕ್ಚರ್ ಕ್ವಾಲಿಟಿ ಡೆಪ್ತ್ ಆಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಗ್ರೇ ಅಂತ ಹಾಕಿದೀನಿ. ನೀವು ಯಾವ ಕಲರ್ ಹಾಕಿದ್ರು ಬರುತ್ತೆ. ಇಲ್ಲೇ ಗಾರ್ಡನ್ ಅಂತ ಹಾಕಿದ್ರು ಬರುತ್ತೆ, ಟೆಂಪಲ್ ಹಾಕಿದ್ರು ಅಂತ ಬರ್ತದೆ. ಟೆಂಪಲ್ ನೀವ್ ಏನ್ ಹಾಕ್ತೀರಾ ಅಂತ ಬರುತ್ತೆ. ಗ್ರೇ ಅನ್ನೋ ಸಬ್ಜೆಕ್ಟ್ ಅನ್ನ ತೆಗೆದು ನೀವ್ ಏನ್ ಹಾಕಿದ್ರು ಅದು ಬರುತ್ತೆ. ಆರ್ ಬೀಯಿಂಗ್ ಪ್ರೊಫೆಷನಲ್ ಸ್ಟುಡಿಯೋ ಬ್ಯಾಕ್ ಗ್ರೌಂಡ್ ಅಂದ್ರೆ ಸ್ಟುಡಿಯೋ ಬ್ಯಾಕ್ ಗ್ರೌಂಡ್ ಗ್ರೇವ್ ಆಗಿರ್ಬೇಕು. ಸಾಫ್ಟ್ ಬಾಕ್ಸ್ ಲೈಟಿಂಗ್, ಈಗ ಸಾಫ್ಟ್ ಬಾಕ್ಸ್ ಹಾಕಿ ಎಕ್ಸ್ಪೋಸ್ ಮಾಡಿರ್ತೀರಲ್ಲ ಆ ಲೈಟಿಂಗ್.
ಕ್ಲಿಯರ್ ಕಂಟೆಂಟ್ಸ್ ನೋ ನಾಯ್ಸ್ ಎಕ್ಸ್ಟ್ರೀಮ್ಲಿ ಡೀಟೇಲ್ಸ್. ನಾ ಹೇಳುತ್ತೆ ನಿಮಗೆ ಪರ್ಫೆಕ್ಟ್ ಆಯ್ತು, ಸ್ಲೋ ಆಗಿ ಹೇಳಿದೀನಿ ನಾನು. ಅಂದ್ರೆ ಈ ಒಂದು ಫೋಟೋಕ್ಕೆ ನನಗೆ ಏನೇನು ಬೇಕು, ನಾಯ್ಸ್ ಇರಬಾರದು, ಕಣ್ಣು ಕಿವಿ ಮೂಗು ಹೇರ್ ಸ್ಟೈಲು ಒಂದೇ ಇರ್ಬೇಕು, ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಇರಬೇಕು, ಏನು ಚೇಂಜ್ ಮಾಡಬೇಡ. ಇದ್ದಂತನ್ನ ನನಗೆ 100% 8K ಒಳಗೆ ಫೋಟೋ ಕೊಡು ಅಂತ ನೀವು ಅದನ್ನ ರಿಕ್ವೆಸ್ಟ್ ಮಾಡ್ಕೋತೀರಿ. ಹಾಗಾಗಿ ನಾ ಇದನ್ನ ಕಾಪಿ ಮಾಡ್ಕೊಂಡೆ, ಇಲ್ಲಿ ತಂದು ಜೆಮಿನಿ ಒಳಗೆ ಅಪ್ಲೋಡ್ ಮಾಡಿರೋ ಫೋಟೋಕ್ಕೆ ನಾನು ಆಡ್ ಮಾಡ್ತೀನಿ. ಇವಾಗ ಆಡ್ ಮಾಡ್ಕೊಳ್ಳೋಣ, ಒಂದು ನ್ಯೂ ಚಾರ್ಟ್ ತಗೋತೀನಿ, ಆ ಫೋಟೋ ಆಡ್ ಮಾಡ್ತೀನಿ ನಾನು. ಇವಾಗ ಎಲ್ಲಿದೆ ಫೋಟೋ, ಡೆತ್ ಫೋಟೋ ತೋರಿಸ್ತೀನಿ ನಾನು ನಿಮ್ಗೆ. ಸರ್ ಹಾ ಸರ್ ನಿಮ್ದು ವಿಸಿಟಿಂಗ್ ಕಾರ್ಡ್ ಚೇಂಜ್ ಬಂತಾ ಸರ್ ಅದು? ಅಮ್ಮ ಕಳಿಸ್ತೀನಿ ಬಿಡಿ, ಕಳಿಸ್ತೀನಿ ಇವಾಗ. ಅದನ್ನ ಬಿಡಿ, ಇದನ್ನ ಕಳಿಸ್ತೀನಿ ಇವಾಗ. ಇದನ್ನ ಓಕೆ ಸರ್. ನಾನು ಆ ಫೋಟೋ ಹಾಕಿದೆ, ಆ ಸಬ್ಜೆಕ್ಟ್ ನ ತಂದ ಕಾಪಿ ಮಾಡಿದೆ. ನಿಮ್ಗೆಲ್ರು ಕಾಣ್ತಾ ಇದೆಯಾ? ಇಲ್ಲಿ ಬಂದು ಏನ್ ಮಾಡಿದೆ, ಕ್ರಿಯೇಟ್ ದ ಇಮೇಜ್ ಅಂತ ಕೊಡ್ತೇನೆ. ಅಂದ್ರೆ ನನಗೆ ಇಮೇಜ್ ಕೊಡು ಅಂತ ಹೇಳಿ ಕೊಟ್ಟಿರಕ್ಕಂತ ಹಾಳಾದ ಫೋಟೋವನ್ನ ಎಡಿಟ್ ಮಾಡಿ ನನಗೊಂದು ಇಮೇಜ್ ಕೊಡು ಅಂತ ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸಬ್ಮಿಟ್ ಮಾಡ್ತೇನೆ. ನೋಡೋಣ ಇವಾಗ ಆ ಫೋಟೋ ಏನಂತ ಬರುತ್ತೆ. ಯಾವುದೇ ಒಂದು ಫೋಟೋನ ಕೊಡ್ಬೇಕಾದ್ರೆ ಮ್ಯಾನ್, ಏಜು, ಇವೆಲ್ಲ ವುಮೆನ್, ಏಜು, ಗರ್ಲ್, ಬಾಯ್, ಬೇಬಿ ಈ ತರ ಇರ್ಲೇಬೇಕು. ಸಣ್ಣ ಪಾಪುಗ್ ನೀವೇನು ತಗೊಂಡೋಗಿ ಆ ಸಣ್ಣ ಪಾಪು ತಗೊಂಡ್ ಫೋಟೋ ಹಾಕಿ ನಾನ್ ಕೊಟ್ಟದನ್ನ ಪ್ರಾಂಪ್ಟ್ ತಗೊಂಡು ಅಲ್ಲೇ ಹಾಕ್ಬಿಟ್ರಿ ಅಂದ್ರೆ ನೀವು ಆ ಫೋಟೋಕ್ಕೂ ಅದಕ್ಕೂ ಏನು ಸಬ್ಜೆಕ್ಟ್ ಮ್ಯಾಚ್ ಇಲ್ದಂಗೆನೆ ಬಂದ್ಬಿಡ್ತತಿ. ಕಾಣ್ತಾ ಇದೆಯಾ ನಿಮ್ಗೆ? ಫೋಟೋ ಶೋ ಮಾಡ್ಕೋತೀನಿ ನಾನು, ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ಫೋಟೋ ತೋರಿಸ್ತೀನಿ ನಾನು ನಿಮ್ಗೆ ಅದನ್ನ. ತರಬೇತಿ ಯಾರು ಸೇರಿದ ನೀವೇ ಪುಣ್ಯವಂತರು. ಇನ್ನೂ 34 ಜನ ಇದ್ರೆ ನನಗೆ ಬಹಳ ಖುಷಿ ಅನಿಸ್ತೈತಿ. ನೋಡ್ರಿ ಫೋಟೋ ನೋಡ್ರಿ, ನಿಮ್ಗೆ ಏನಾದ್ರೂ ಹಲೋ ಹಲೋ ಕೇಳಿಸ್ತಾ ಇದೆ ಸರ್, ಕೇಳ್ತಾ ಹೇಳಿ. ಇದೆಯಾ? ಕೇಳಿಸ್ತಾ ಇದೆ. ನೋಡಿ ನಾನು ಏಜ್ ಮೆನ್ಷನ್ ಅದನ್ನೆಲ್ಲ ತೆಗೆದ್ಬಿಟ್ಟೆ ಅಲ್ಲೇ. ಇದು ಹಳೆ ಫೋಟೋ. ಇವಾಗ ಇಲ್ಲಿ ನೋಡಿ, ಅಲ್ಲಿ ಇಲ್ಲಿ ಈ ಇದಕ್ಕೆ ಅಬ್ಜೆಕ್ಟ್ ಆಗಲ್ರಿ ಇದು. ಏನು ಈ ಫೋಟೋಕ್ಕ ಆ ಪ್ರಾಂಪ್ಟ್ ಬರಲ್ಲ. ಅಲ್ಲೇ ನಾನು ಮ್ಯಾನ್ ವುಮನ್ ತೆಗ್ದಿನಿ, ಇಲ್ಲೇ ಗರ್ಲ್ ಅಂತ ಹಾಕ್ಬೇಕು ಸರ್. ಇದೇ ಫೋಟೋನ ನಾ ಗರ್ಲ್ ಹಾಕ್ಬೇಕು. ಇವಾಗ ಈ ಫೋಟೋನ ನಾನು ಆಡ್ ಮಾಡ್ತೀನಿ ಜೆಮ್ನಿಗೆ. ಅಪ್ಲೋಡ್ ದಿ ಫೋಟೋ. ಇವಾಗ ಇದೇ ಸಬ್ಜೆಕ್ಟ್ ನಾನು ಕಾಪಿ ಮಾಡ್ಕೋತೀನಿ, ಇಲ್ಲಿ ಬಂದು ಪೇಸ್ಟ್ ಮಾಡ್ತೀನಿ. ಕಾಪಿ ಪೇಸ್ಟ್. ಇಲ್ಲಿ ನೋಡ್ರಿ ಏನಿದೆ, ಮ್ಯಾನ್ ವುಮನ್ ಅಂತ ಏನಿದೆಯಲ್ಲ, ಇದನ್ನೇ ತಿರ್ಗಾ ಕಾಪಿ ಮಾಡ್ಕೊಳ್ಳೋದು. ಕಾಪಿ, ಇಲ್ಲಿ ಬಂದು Ctrl+Alt+V ಮಾಡಿದೆ. ನೋಡ್ರಿ ಇಲ್ಲಿ ಏನಿದೆ, ಸೌತ್ ಮಿಡ್ಲ್ ಏಜ್ ವುಮನ್ ಅಂತ ಇದೆ. ಇಲ್ಲೇ ಮಿಡ್ಲ್ ಏಜ್ ಅಂತೇಳಿ ತೆಗೆದು ಏಜ್ ನಲ್ಲಿ ಒಂದು 8 ವರ್ಷ ಹಾಕ್ತೀನಿ ನಾನು. 8 ಇಯರ್, 8 ಏಜ್, ಸೌತ್ ಗರ್ಲ್. ಮ್ಯಾನ್ ವುಮನ್ ಮ್ಯಾನ್ ತೆಗೆದು ಇಲ್ಲಿ ಗರ್ಲ್ ಅಂತ ಹಾಕ್ಬೇಕಂದ್ರೆ ಹುಡುಗಿ.
ಇಷ್ಟೇ ಇದ್ರಾಗ ಚೇಂಜ್ ಮಾಡೋದು, ಬೇರೆ ಏನು ಇಲ್ಲ. ಇವಾಗ ಸಬ್ಮಿಟ್ ಕೊಡ್ತೀನಿ. ಎರಡು ವಿಷಯ ನಿಮಗೆ ಪರ್ಫೆಕ್ಟ್ ತಿಳಿತು ಅಂತ ಹೇಳಿ ತಿಳ್ಕೊಂಡಿದ್ದೀನಿ ನಾನು. ನಶಿಸಿ ಹೋದ ಫೋಟೋಕ್ಕೆ ನಾನು ಯಾವ ತರ ಪ್ರಾಂಪ್ಟ್ ಹಾಕ್ಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಅಂತ ನನ್ನ ಅಭಿಪ್ರಾಯ. ಒಂದನೇದು ಪೋಸ್ಟರ್ ಡಿಸೈನ್ ಮಾಡೋದು ಯಾವ ತರ ನಾವು ಅದನ್ನ ಸಬ್ಜೆಕ್ಟ್ ತಕ್ಕೊಳ್ಳೋದು ಅಂತ ತಿಳ್ಕೊಂಡ್ರಿ ಅಂತ ನನ್ನ ಅಭಿಪ್ರಾಯ. ನಿಮಗೆ ಒರಿಜಿನಲ್ ಫೋಟೋ ತೋರಿಸ್ತೀನಿ ನಿಮ್ಗೆ, ಅಂದ್ರೆ ಪರ್ಫೆಕ್ಟ್ ಗೊತ್ತಾಗುತ್ತೆ. ಸ್ವಲ್ಪ ಏನೋ ಚೇಂಜ್ ಅನಿಸ್ಬೋದು, ಬಟ್ ಕಸ್ಟಮರ್ ಸಫಿಸಿಯೆಂಟ್ ಪಡ್ತಾರೆ. ಯಾಕಂದ್ರೆ ಆ ಫೋಟೋದೊಳಗೆ 100% ನನಗೆ ಡೆಪ್ತ್ ಕೊಡಕ್ ಆಗಲ್ಲ. ಆ ಹೂವಿನ ಇದನ್ನು ಕೂಡ ತೋರಿಸಿದೆ ಅದು, ಹೌದಾ? ಆ ಮೂಗಿನ ಮೇಲೆ ಇದೊಂದು ಕಲೆನೂ ತೋರಿಸಿದೆ. ಇದು ಒಂದೇ ದಿನಕ್ಕೆ ಕೊಟ್ರು ಅರ್ಥ ಆಗಲ್ಲ. ನೋಡಿ, ಒಂದು ಫೋಟೋ ನೀವು ಕೊಟ್ರೆ ಈ ತರ ರಿಯಲಿಸ್ಟಿಕ್ ಅಂದ್ರ ಈ ಮೆಟಾಲಿಕ್ ಟೈಪ್ ಪ್ರಿಂಟ್ ಕೊಟ್ಕೋಬಹುದು, 3D ಟೈಪ್, ಇದ್ರ ಟೈಪ್ ಆಯಿಲ್ ಪೇಂಟ್ ಟೈಪ್ ಕೂಡ ಫೋಟೋನು ಏನ್ ಚೇಂಜ್ ಆಗಲ್ಲ. ಇದು ಅದು ಕೂಡ ಪ್ರಾಂಪ್ಟ್ ಅದರಾಗಿದೆ, ಕೊಡ್ತೀನಿ ನಾನು. ನಾನು ನೋಡೋಣ ತಡಿ, ನಾನು ಇವತ್ತು ಮಧ್ಯಾಹ್ನ ನೋಡಿ ಇಟ್ಟಿದ್ದೀನಿ. ನಾನು ಏನೋ ಸಿಕ್ಕರೆ ನಿಮ್ ನಶೀಬ್ ಅದು. ಇಲ್ಲಿ ನೋಡಿ, ನಾನು ಏನ್ ಮಾಡಿದ್ದೀನಿ, ಒಂದು ಫೋಟೋ ಇದೆ, ಓಪನ್ ಮಾಡ್ತೇನೆ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಾ? ಒಂದು ಸ್ಪೇಸ್ ಖಾಲಿ ಇದೆ ಪಕ್ಕ. ಹಲೋ, ಹೇಳಿ 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 ಸರ್, ಹೇಳಿ ಸರ್. ಹಾ ಸ್ಪೇಸ್ ಇದೆ. ಆರೆಂಜ್ ಲಾಸ್ಟ್ ರೈಟ್ ಸೈಡ್ ಒಬ್ರು ತೆಗೆದಿದ್ದೀನಿ. ನಮ್ಲ ರೈಟ್ ಸೈಡ್ ಮಾಡಿದ ಸ್ಪೇಸ್, ಆಮೇಲೆ ಲಾಸ್ಟಿಗೆ ಒಂದು ಸ್ಪೇಸ್ ತೆಗೆದಿನಿ. ಅಂದ್ರೆ ಇದು ಒಂದು ಮಹಿಳಾ ಮಂಡಳಿದು ಫೋಟೋ ಚೇಂಜ್ ಮಾಡಿಕೊಡ್ರಿ ಅಂತ ಹೇಳಿದ್ರು. ಅವ್ರು 2 ಫೋಟೋ ನಾನು ಹಾಕ್ಬೇಕವಂತು ಫೋಟೋ ಹಾಕಿದೆ. ವೋಟ್ ಮಾಡ್ಕೊಡ್ರಿ. ಇದು ಒಂದು ಫೋಟೋ ಹಾಕಿದೆ, ಇದು ಒಂದು ಫೋಟೋ ಹಾಕಿದೆ. ಹೌದ್ರ, ಕೊಟ್ಟಿದ್ದೆ 2 ಪಾಸ್ಪೋರ್ಟ್ ಫೋಟೋ ಹಾಕಿ. ಏನ್ ಸಬ್ಜೆಕ್ಟ್ ಕೊಟ್ಟೆ ನಾನು? ಆಡ್ ದ 1 ಫೋಟೋ. ಫಸ್ಟ್ ಇದು ಫೋಟೋ ನಂಬರ್ 1 ಅಂತ ಕೊಟ್ಟಿನಿ. ಆಡ್ ಫೋಟೋ ನಂಬರ್ 2, ಗಿವ್ ಮಿ 1 ಗ್ರೂಪ್ ಫೋಟೋ ಅಂತ ಕೊಟ್ಟಿದ್ದೀನಿ. ಏನು ಅಷ್ಟೇ ನಾನು ಸಬ್ಜೆಕ್ಟ್ ಹಾಕಿರೋದು. ಯಾರು ಬೇಡ ಅದನ್ನ ಡಿಲೀಟ್ ಮಾಡಿ ಫೋಟೋಶಾಪ್ನಾಗ ಅದನ್ನ ತಗೊಂಡ್ಬಂದು ಯಾರು ಬೇಕು ಕೂಡ ಹಾಕ್ಬೋದು ನೀವು. ನೋಡಿ, ಒಂದ್ ಸ್ವಲ್ಪನೂ ನಿಮ್ಗೆ ಅದು ಏನು ಗೊತ್ತಾಗೋದಲ್ಲ. ಇದು ಅದರಲ್ಲೇ ಮಾಡಿರೋದು. ಡಿಸೈನಿಂಗ್ ಏನೋ ಇಲ್ಲಿ ಮಾಡಿದ್ದೀನಿ ನಾನು. ನೋಡೋಣ, ಒಂದ್ ನಿಮಿಷ ವೇಟ್ ಮಾಡ್ರಿ. ಅದು ನನ್ ತಲೆಯಲ್ಲಿ ಬಂದ್ರೆ ಬಿಡಕ್ ಆಗಲ್ಲ. ಒಂದು ಕನ್ನಡ ನಾನು ಟೈಪ್ ಮಾಡಿ ಹಾಕಿದೆ ಫೋಟೋಗೋಸ್ಕರ, ನೋಡೋಣ ಅಂತ ಹೇಳ್ಬಿಟ್ಟು. ನಾವು ಕೇವಲ ಫೋಟೋಗ್ರಾಫರ್ಗಳಲ್ಲ, ನೆನಪುಗಳನ್ನು ನಿರ್ಮಿಸುವ ಕಲಾವಿದರು. ಸಮಾಜದಲ್ಲಿ ಗೌರವ ಪಡೆಯಬೇಕಾದ ವೃತ್ತಿ ನಮ್ಮದು ಅಂತೇಳಿ ಒಂದು ಟೈಟಲ್ ಮಾಡಿ ಹಾಕಿದೆ. ನೋಡಿ ಅದು ಯಾವ ತರ ಬಂದಿದೆ ಅಂತೇಳಿ. ಕೆಳಗಡೆ SK ಫೋಟೋ ಸ್ಟುಡಿಯೋ ಫೋನ್ ನಂಬರ್ ಹಾಕಿದೆ. ಈ ತರ ಫ್ರೀ ಇದ್ದ ನೀವು ಮಾಡೋದನ್ನ ಕಲಿಬಹುದು. ನೀವ್ ಏನ್ ಕೊಡ್ತೀರಾ ಅದು ಕೊಡುತ್ತೆ. ನೋಡಿ, ಓಪನ್ ಮಾಡ್ತೇನೆ ನೋಡಿ ಫೋಟೋ. ಹೌದಾ? ನೋಡಿ ಆ ಸಬ್ಜೆಕ್ಟ್ ಹೆಂಗಿದೆ. ಸ್ಟುಡಿಯೋ ಅಂದ ತಕ್ಷಣ ಅದೇ ರೆಡಿ ಮಾಡೋ. ಸ್ಟುಡಿಯೋ ಬ್ಯಾಕ್ ಗ್ರೌಂಡ್, ಲೈಟಿಂಗ್, ಸ್ಟ್ಯಾಂಡ್, ರಿಫ್ಲೆಕ್ಟರ್, ಸ್ಟುಡಿಯೋದಾಗ ಫ್ರೇಮ್, ಮೇಲಿನ ಲೈಟಿಂಗು, ಸ್ಪಾಟ್ ಲೈಟಿಂಗು, ಅಂಬ್ರೆಲಾ ಎಲ್ಲ ರೆಡಿ ಮಾಡಿಟ್ಟಿದೆ. ಇವಾಗ ನಿಮ್ಗೊಂದು ಫೋಟೋ ತೋರಿಸ್ತೀನಿ ನಾನು. ಇದು ಒಬ್ರು ನಮ್ಮವರೇ ಕೇಳಿದ್ರು, ಇದ್ರಾಗ ಇರ್ಬೋದು ಅವ್ರ ಗ್ರೂಪ್ನಾಗ. ಅವ್ರದ್ದು ಒಂದು ಏನ್ ಮಾಡಿದೆ ನಾನು, ಸ್ಕೆಚ್ ಹಾಕಿದ್ರು ಅವರು. ಸರ್ ನನಗೆ ರೂಮ್ ಈ ಸ್ಕೆಚ್ ಮನಿ ಯಾವ ತರ ನಾವು ನೋಡ್ಬಹುದು ಇದನ್ನ ಅಂತ ಕೇಳಿದ್ರು. ಇದು ಹೊಸಾದ ನನಗಿದು. ಇನ್ನೇ ನಾನು ಇದ್ರ ಬಗ್ಗೆ ನಾನು ಸ್ಟಡಿನೇ ಮಾಡಿದ್ದಿಲ್ಲ.
ಇದ್ರ ಬಗ್ಗೆ ನನಗೆ ಐಡಿಯಾನು ಇದ್ದಿದ್ದಿಲ್ಲ. ಮಾಡಿ ಇದ್ರದ್ದು ಪೂರ ಸಬ್ಜೆಕ್ಟ್ ಚಾಟ್ ಜಿಪಿಟಿ ಒಳಗೆ ತಕೊಂಡೆ ನಾನು. ಇದು ಏನಿ ತಕೊಂಡ್ಮೇಲೆ ಅದು ಟೋಟಲಿ ಆ ವಿಡ್ತು, ಆ ಸೈಜು, ಹೈಟು, ಅಲ್ಲಿ ಏನಿದೆ ಎಲ್ಲವನ್ನು ಕೂಡಿ ಒಂದು ದೊಡ್ಡದೊಂದು ಪ್ರಾಂಪ್ಟ್ ಕೊಡ್ತೇವೆ ಅದು ಸಬ್ಜೆಕ್ಟ್ ನ. ಇಷ್ಟೆಲ್ಲ ಕಾಪಿ ಮಾಡಿ ಪೇಸ್ಟ್ ಹಾಗೆ ಮಾಡ್ಬೇಕಲ್ಲಪ್ಪ, ಇದಕ್ಕೇನ್ ಐಡಿಯಾ ಮಾಡಿದೆ, ಇವೆಲ್ಲ ಬೇಡ ನನಗೆ, ಸಿಂಪಲ್ ಆಗಿ ಬರುವಂಗ್ ಒಂದು ಪ್ರಾಂಪ್ಟ್ ಕೊಡುವಂತ ಚಾಟ್ ಜಿಪಿಟಿ ಕೇಳಿದೆ ನಾನು. ತೋರಿಸಬಹುದಾಗಿತ್ತು, ಸಮಯ ಇಲ್ಲ, ಇನ್ನೂ ತರಬೇತಿ ಇರೋ ಸಲುವಾಗಿ ನಾನು ಇದನ್ನ ಇಷ್ಟಕ್ಕನ ಮೊಟಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಫೋಟೋನ ಚಾಟ್ ಜಿಪಿಟಿ ಕೊಟ್ಟು ಸಬ್ಜೆಕ್ಟ್ ತಗೊಂಡು ಅದನ್ನ ನೋಡಿದ್ರೆ ಒಂದಿಷ್ಟುದ ಬಂತು, ಅದೊಂದು A4 ಸೈಜ್ನಷ್ಟು. ಅಂದ್ರೆ ಇಲ್ಲೆಲ್ಲ ಬಂತು, ಹಾಲಿಂದು ಆ ಡೈಗ್ರಾಮ್ ಹಾಕಿರೋದು ಎಲ್ಲವೂ ಬಂತು. ನನಗೆ ಇಷ್ಟೆಲ್ಲ ಬೇಡ, ಹಾಕಕ್ ನನ್ಗೆ ತೊಂದರೆ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದೇ ಒಂದು ಪ್ರಾಂಪ್ಟ್ ಕೊಡು ನನಗೆ, ಚಿಕ್ಕದಾಗಿ ಎಲ್ಲ ಸೇರಿ ಒಂದೇ ಒಂದು ಪ್ರಾಂಪ್ಟ್ ಕೊಡೋದ್ನೆ. ಏನ್ ಹೇಳ್ತಿ ಅಂದ್ರೆ ಗಿವ್ ಮೀ ದ 3D ಫೋಟೋಸ್ ಅಂತ ಇಷ್ಟ ಕೊಟ್ಬಿಡುತ್ತೆ ಅದ. ಇದಿಷ್ಟು ಇಟ್ ಕೊಡ್ತೇನೆ ಅಂತೇಳಿ ನಾನು ನೋಡಿ ಹಾಕಿದೆ, ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ. ಈಗ ನಿಮ್ಗೆ ಇದನ್ನ ಪ್ರಾಕ್ಟಿಕಲ್ ಆಗಿ ನಾ ಮಾಡಿ ತೋರಿಸ್ತೇನೆ. ನಾನು ನಿಮ್ಗೆ ಇದನ್ನ ಅರ್ಥ ಆಗುತ್ತೆ ನಿಮ್ಗೆ ಇದು. ಇವಾಗ ಇದನ್ನ ಕ್ಲೋಸ್ ಮಾಡಿಬಿಡೋಣ, ನೋಡ್ತೀನಿ ಅಲ್ಲೇ ಇದೆ 2 ಫೋಟೋಸ್ ಅಂತೇಳಿ. ಅಪ್ಲೋಡ್ ದಿ ಫೋಟೋ. ಇವಾಗ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ನಾನು ಯಾವುದು ಈಗೇನ್ ಸ್ಕೆಚ್ ಕೊಟ್ಟಿದ್ರಲ್ಲ ಆ ಸ್ಕೆಚ್ ಫೋಟೋನ ನಾನೀಗ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಏನ್ ಕೇಳ್ತೀನಿ ನಾನು, ಗಿವ್ ಇಮೇಜ್ ಅಂತ ಕೊಡ್ತೀನಿ. ಆಸಿಫ್ ಅವ್ರ ಇದ್ದೀರಾ? ಕ್ರಿಯೇಟ್ ಇಮೇಜ್. ಈಗ ನೋಡ್ರಿ ಇದ್ರ ಈಗ ನೋಡ್ರಿ ಇದ್ರ ಕರ ಮತ್ತೆ ಈಗ ನೋಡ್ರಿ ಗೊತ್ತಾಗುತ್ತೆ ನಿಮ್ಗೆ. ಅದು ಫುಲ್ ಸಬ್ಜೆಕ್ಟ್ ಇತ್ತದು. ನೋಡಿ ಏನ್ ಬರುತ್ತೆ ಅಂತ ಕಾದು ನೋಡಿ. ಅಂದ್ರೆ ನನಗ ತಿಳಿದ ಇದ್ದಂತ ವಿಚಾರಗಳನ್ನ ನೀವು ಚಾಟ್ ಜಿಪಿಟಿ ಒಳಗಡೆ ಕೊಟ್ರೆ ಅದು 100% ಕೊಡುತ್ತೆ. ಅದನ್ನ ತಗೊಂಡ್ಬಂದು ನೀವು ಟೆಸ್ಟ್ ಮಾಡಕ್ ಜಮ್ನಿಗೆ ಹಾಕಿದ್ರೆ ಅದು ಕೊಡುತ್ತೆ, ಅಲ್ಲಿ ಚಾಟ್ ಜಿಪಿಟಿ ಅಲ್ಲೂ ಕೊಡುತ್ತೆ. ಬಟ್ ಏನಪ್ಪಾ ನೀವು ಒಂದು ಪರ್ಚೇಸ್ ಮಾಡಕ್ ಹೋದ್ರೆ ಅದು ಚಾಟ್ ಜಿಪಿಟಿ ಒಂದ್ ತಿಂಗಳಿಗೆನ ₹1,000 ಇದೆ. ಅದು ಈ ದೊಡ್ಡ ದೊಡ್ಡ ಆರ್ಟಿಟೆಕ್ಸ್ಟ್ ಆಮೇಲೆ ಕೆಲವೊಂದಿಷ್ಟು ಬಿಸ್ನೆಸ್ ಮಾರ್ಕೆಟಿಂಗ್ ಫೀಲ್ಡ್ ಅವರು ಯೂಸ್ ಮಾಡ್ತಾರೆ ಅದನ್ನ. ಈ ನಮ್ಮ ಫೋಟೋಗ್ರಾಫಿಕ್ ಸಂಬಂಧಪಟ್ಟಂಗೆ ಇಷ್ಟು ಬಿಟ್ರೆ ಬೇರೆ ಹೊರತುಪಡಿಸಿ ಏನಿಲ್ಲ. ನೋಡ್ರಿ ಈಗ ಅದು ಏನ್ ಬರುತ್ತೆ ನೋಡ್ರಿ ಇಮೇಜ್. ಇವಾಗ ನಾನು ಹೆಚ್ಚು ಕಡಿಮೆ ಜಮಿನಿಯಲ್ಲಿ ಒಂದ್ 20 ರಿಂದ 25 ಫೋಟೋ ಹಾಕಿರ್ಬೋದು. ತಗೊಳ್ಳಿ, ಡೌನ್ಲೋಡ್ ಮಾಡೋಣ ಸರ್ ಇದನ್ನ. ಇದ್ರಾಗ ಒಬ್ರು ದುಬೈದಾಗಿಂದ ಜಾಯ್ನ್ ಆಗ್ಯಾರ, ಅವ್ರು ಫೋಟೋಗ್ರಾಫರ್ ಅಲ್ಲಿ ದುಬೈದಾಗ ಹೋಗಿ ಅದಾರ. ಅವರು ಆನ್ಲೈನ್ ಎಲ್ಲ ವರ್ಕ್ ಕಲಿತಾ ಇದಾರೆ ಅವರು. ಇವಾಗ ನಿಮಗೆ ಇದನ್ನ ಡೌನ್ಲೋಡ್ ಆಗಿದ್ದನ್ನು ತೋರಿಸ್ತೇನೆ ನೋಡಿ. ನಿಮ್ಗೆ ಕಾಣ್ತಾ ಇದೆ ಇದು? ನೋಡಿ, ಟಾಯ್ಲೆಟ್ ರೂಮು, ಆಮೇಲೆ ಬೆಡ್ರೂಮು, ಹಾಲು, ಆಮೇಲೆ ಫ್ಲೇಯರ್ ಹಾಲ್, ನೋಡ್ರಿ ಡೈನಿಂಗ್ ಹಾಲ್ ಈಚೆ ಕಡೆಗೆ, ಆಮೇಲೆ ಸ್ಟೇರ್ ಕೇಸ್. ಈಗ ನಾವು ಇದನ್ನ ಜಸ್ಟ್ ನಾವು ಏನ್ ಬಾಡಪ್ಪ ಇನ್ನೂ ಚೆನ್ನಾಗಿ ಕಾಣ್ಬೇಕು ನನಗಂತೇಳಿ ಅಂದ್ರೆ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿ ಕೆಳಗಡೆ ಗಿವ್ ಮೀ ದ ನೈಟ್ ಸೀನ್ ಅಂತ, ನೈಟ್ ಲೈಟಿಂಗ್ ಅಂತ ಕೊಡ್ರಿ. ಅವಾಗ ಅದು ಒಳಗಡೆ ಲೈಟ್ ಹಾಕಿದಾಗ ಹೆಂಗ್ ಬರ್ತದ ಅಂತ ಕೊಡ್ತದ. ನೋಡ್ರಿ ಹಗ್ಲಿದು ನೋಡಿದ್ರಿ. ಈಗ ರಾತ್ರಿ ನಾವ್ ಒಳಗ್ ಲೈಟಿಂಗ್ ಮಾಡಿದ್ರ ನಮ್ ಮನಿ ಹೆಂಗಿರ್ತದ ಟಾಪ್ನ್ಯಾಗ ನೋಡೋದು. ಈಗ
ಒಂದು 3 ತರ ವರ್ಕ್ ಮಾಡಿ ಕೊಟ್ಟಿದ್ದೆ ಅವ್ರಿಗೆ. ಫ್ರಂಟಿಗೆ ಈ ಮಣಿ ಫ್ರಂಟ್ ಹೆಂಗ್ ಕಾಣ್ಬೇಕು ಅನ್ನೋದನ್ನು ಮಾಡಿಕೊಟ್ಟಿದ್ದೆ ಅವ್ರಿಗೆ ನಾನು. ಒಂದ್ ನಿಮಿಷ ಕಸ್ಟಮರ್ ಫೋನ್ ಹಚ್ಚಾಗ. ಹಲೋ ಶಶಿ ಅವ್ರ, ಏನಾತ್ರಿ? ಒಂದ್ ಕೆಲ್ಸ ಮಾಡ್ರಿ, ಆ ಮ್ಯಾಲಿಂದ ಕೇಬಲ್ ತೆಗೆದು ಇಲ್ಲಿ ಕಿಂಕ್ಯಾಗ ಹಾಕಿ ತಗೊಂಡ್ಬಿಡ್ರಿ. ಅದು ಏನ್ ಒಳಗೆ ಬಾಕ್ಸ್ ಬೆಂಡ್ ಆಗೈತೆ ಅದು. ಯಾರನ್ನ ದಾಟಿ ನಾನು ಮೀಟಿಂಗ್ನಾಗ ಅದೇನೆ, ನಿಮ್ಗೆ ಬೆಳಿಗ್ಗೆ ಫೋನ್ ಮಾಡ್ತೇನ್ರಿ. ಈಗ ಒಂದ್ ಮೀಟಿಂಗ್ನಾಗ ಅದೇನೆ, ಬೆಳಿಗ್ಗೆ ಫೋನ್ ಮಾಡ್ತೇನೆ. ಕಾಣ್ತಾ ಇದೀರಿ ನಿಮ್ಗೆ? ಮಾತಾಡ್ರಿ. ಎಸ್ ಕಾಣ್ತಾ ಇದೆ ಸರ್, ಚೆನ್ನಾಗಿದೆ. ಕಾಣ್ತಾ ಇದೆ ಸರ್, ಕಾಣ್ತಾ ಇದೆ. ನೋಡ್ರಿ ಇದು ನೈಟ್. ನೈಸ್ ಸರ್. ನೈಟ್ ನಮ್ಮ ಮನೆ ಹೇಗಿರ್ತತೆ, ಹಾಲ್ ಲೈಟಿಂಗ್ ಕೊಟ್ಟಾಗ ಹೆಂಗಿರ್ತತೆ ಹೌದ್ರೆ, ಆ ನಮಾಜ್ ರೂಮ್ನಾಗ ಅಥವಾ ಕಿಚನ್ ರೂಮ್ನಾಗ ಹೆಂಗಿರ್ತತೆ ಅಲ್ಲಿ ನೋಡ್ರಿ ನೀವು. ಆ ಕಿಚನ್ ರೂಮ್ ಒಳಗಡೆ ಈ ಇದನ್ ಮಾಡಿರ್ತಾರ ನೋಡ್ರಿ, ಗ್ಯಾಸ್ ಇಟ್ಕೊಳಕ್ಕೆ. ಕೇಳಿದ್ವು ಅದನ್ನ, ಅಲ್ಲಿ ಅವ್ರು ಸಿಂಕ್ ಅಂತ ಅಷ್ಟ ಬಾಕ್ಸ್ ಮಾಡಿದಾರ ಅವ್ರು. ಅಂದ್ರೆ ಜಮಿನಿ ಎಷ್ಟು ಪರ್ಫೆಕ್ಟ್ ಆಗಿ, ಇದೇ ಒಂದು ಮಾಹಿತಿ ನಿಮ್ಗೆ. ಮಹೇಶ್ ಅವ್ರ ಆಫೀಸ್ನಾಗ ಇದ್ದೀರಾ, ಹೋದ್ರ ಇನ್ನು? ಇಲ್ಲ, ಅವ್ರು ಇನ್ನೊಬ್ರು ಯಾರೋ ಲಾಗಿನ್ ಆಗಿಲ್ಲ, ಲಾಗೌಟ್ ಆಗೈತಿ, ಇದು ಆಗಿ ಮತ್ ಬೇರೆ ಲಾಗಿನ್ ಇಂದ ಜಾಯಿನ್ ಹಾಕತ್ತಾರ ಅವ್ರು. ನೋಡ್ಕೊಂಡು ಅದನ್ನ ಲಾಗಿನ್ ಕೊಡ್ರಿ ಅವ್ರಿಗೆ. ಹೆಸರು ಏನ ಬಂದಿಲ್ಲಪ್ಪ ಅವ್ರು. ನೋಡ್ರಿ ಯಾರ ಕೊಡತ್ತಾರ. ವೀರಭದ್ರ. ನೋಡಿ ಈ ತರ ಆಗುತ್ತೆ. ನಾನು ಎಷ್ಟ್ ಸಲ ಇದ್ದಾಗ ನಾನು ಎಲ್ಲರೊಂದಿಲ್ಲ ನೀಟಾಗಿ ವರ್ಕ್ ಕೊಡ್ಬೇಕು. ಹಾಗಾಗಿ ನೀವು ನೆಟ್ವರ್ಕ್ ಇರೋ ಜಾಗದಾಗ ಕಂಪ್ಯೂಟರ್ ಹಾಕೊಂಡು ನಿಮ್ಗೆ ಎಲ್ಲಾ ಕೆಲಸ ಮುಗಿಸ್ಕೊಂಡು ಫ್ರೀಯಾಗಿ 2 ಗಂಟೆ ಫ್ರೀ ಆಗಿದೆ ಅಂದ್ರ ನೋಡ್ರಿ, ಈಗ ಅವ್ರು ಏನ್ ಮಾಡ್ತಾರೆ, ಎಲ್ಲ ಸಬ್ಜೆಕ್ಟ್ ಹೋಗ್ಬಿಡುತ್ತೆ. ಈಗ ನೀವ್ ಏನ್ ಕೇಳಿದ್ರಿ, ಲೋಗೋ ತೆಗಿಬೇಕು ಅಂತ ಕೇಳಿದ್ರಿ ನೀವು, ಹೌದಾ? ಯಾಕೆ ಕ್ರಿಯೇಟಿವ್ ಕ್ಲೌಡ್ ನಮ್ಗ್ ಬೇಕು ಅನ್ನಕ್ ಇದೊಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೇನೆ ನಾನು. ನೀವ್ ಇದನ್ನ ಫೋಟೋಶಾಪ್ನ್ಯಾಗ ಹೆಂಗೋ ಮಾಡೇ ಬಂದ್ರು 100% ಆಗಲ್ಲ, ಸ್ವಲ್ಪ ಅದಕ್ಕೆ ಇಫೆಕ್ಟ್ ಆಗಿ ತೋರ್ಸುದ. ಈಗ ನಾನು ಇಲ್ಲಿ ಏನ್ ಮಾಡ್ತೇನೆ ಅಂತ ಹೇಳಿ ಅಂದ್ರೆ, AI ಬಳಸ್ಕೋತೀನಿ ನಾನು. ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ ನಾನು, ಇದನ್ನ ಅಷ್ಟೇ. ಈ ಲೋಗೋನ್ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿ, ಇಲ್ಲೇ ಜನರೇಟ್ ಫಿಲ್ ಅಂತ ಬರುತ್ತೆ. ಇದು AI ಗೆ ಸಂಬಂಧಪಡ್ತದೆ. ಇದು ಬಂದ್ಬಿಟ್ಟು ನಾನು ಏನ್ ಮಾಡ್ತೀನಿ, ಜನರೇಟ್ ಅಂದ್ಬಿಡ್ತೀನಿ. ವಿತ್ ಇನ್ 5 ಸೆಕೆಂಡ್ ನೀವೇನ್ ಮಾರ್ಕ್ ಮಾಡಿರ್ತೀರಲ್ಲ, ಆ ಮಾರ್ಕ್ ಮಾಡಿರೋ ಸ್ಪೇಸ್ ಆಜು ಬಾಜು ಅಪ್ ಡೌನು ಹಿಂದೆ ಏನಿರುತ್ತೆ ತಾನೇ ಮೇಕಪ್ ಆಗ್ಬಿಡುತ್ತೆ. ಹೈಯರ್ ಅಂಡ್ ಫೋಟೋಗ್ರಾಫರ್ ಈಗೆಲ್ಲ ಈ ಸದ್ಯದ ಪರಿಸ್ಥಿತಿ ಒಳಗೆ ಗ್ರಾಫಿಕ್ಸ್ ಕಾರ್ಡ್ ಹೊಸ ಇದನ್ನ ತಗೊಳ್ಳುವಷ್ಟು ಗಟ್ಟಿ ಯಾರು ಇಲ್ಲ. ಎಷ್ಟು ವೇಟ್ ಆಗಿಬಿಟ್ಟಿದಾವ್. ಜಗದೀಶ್ ಅವ್ರ, ಹೋಗಿ ಸರ್. ನಿಮ್ ಪ್ರಶ್ನೆ ಮುಗಿದ ತಕ್ಷಣ ಮ್ಯೂಟ್ ಮಾಡ್ಕೊಳ್ರಿ. ಹ್ಞೂ ಸರ್. ಅಂದ್ರೆ ಡಿಸ್ಟರ್ಬೆನ್ಸ್ ಆಗಲ್ಲ. ಓಕೆ ಸರ್. ಇದ್ರಲ್ಲಿ ವರ್ಕ್ ಮಾಡ್ಬೋದು. ಜೆಮಿನಿ ಯಾರು ಇವರು? ಜಗದೀಶ್. ಅಲ್ಲಿ ಮ್ಯಾಲ ಆಡಿಯೋ ಮ್ಯೂಟ್ ಮಾಡ್ಕೊಳ್ರಿ ಅಂತ ಹೇಳಿದೆ ನಾ ನಿಮ್ಗ. ಇಷ್ಟ ಕೆಲಸ ರೀಪ ಇದು.
ಇಲ್ಲ, ಹಿಂಗಾಗಿ ಸ್ವಲ್ಪ ಸ್ಲೋ ಆಗತೈತೆ ಅದು. ಇದೆಲ್ಲ ಹೋಗ್ಬಿಡ್ತೈತೆ ನೋಡಿ. ಬಿಫೋರ್ ಆಫ್ಟರ್ ಇದ್ರ ಒಳಗಡೆ 3 ಟೈಪ್ ಬರುತ್ತೆ. ಇಲ್ಲ ನೀವು ಒಂದು ಯಾವ್ದು ಕೊಡ್ತೀರಾ ಅದಾಗುತ್ತೆ, ಗೊತ್ತಾಗಲ್ಲ ನಿಮ್ಗೆ ಇಲ್ಲಿ ಬರುತ್ತೆ. ಬೇರೆ ಯಾವ್ದೋ ಒಂದು ಫೋಟೋ ತಗೋತೀನಿ ನಾನು ನಿಮ್ಗ, ಇದು ನಿಮ್ಗೆ ಎಷ್ಟು ಬೇಗ ಅರ್ಥ ಇದು ಆಗಲ್ಲ. ಇದು ಬಹಳ ವಾಟರ್ ಮಾರ್ಕ್ ಏನಿರುತ್ತೆ ಅಂತ ಹೇಳಂದ್ರೆ ನಿಮ್ಗೆ ಅದು ಪರ್ಫೆಕ್ಟ್ ಅನ್ಸಲ್ಲ. ಯಾವ್ದೋ ಒಂದು ಫೋಟೋ ತಗೊಂಡು ನಿಮ್ಗೆ ಚೆಕ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ, ಅದು ಹೇಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಈ ಫೋಟೋಶಾಪ್ ಅಲ್ಲಿ ಏನೇನ್ ಲಾಭ ಅಂತ ಹೇಳಿ. ಬಟ್ ನೀವು ಮುಂದಿನ ನಿರ್ಮಾಣ ಕಾಲದಾಗೆ ಇನ್ನು 6 ತಿಂಗಳು ವರ್ಷಪತ್ತ ನೀವು CSC CC2 CS2 CS3 ಇವಷ್ಟೇ ನಿಮ್ಗೆ ಸಿಗದ. ಅದರಲ್ಲಿ ನಾ ಫಾಸ್ಟ್ ವರ್ಕ್ ಮಾಡ್ತೇನೆ ಅಂದ್ರೆ ಆಗಲ್ಲ. ಈ ತರ ನೀವು ಪರ್ಫೆಕ್ಟ್ ವರ್ಕ್ ಕೊಡಕ್ ಆಗಲ್ಲ. ಹಾಗಾಗಿ ನೀವು ಇವತ್ತೆಲ್ಲ ನೀವು ಕ್ರಿಯೇಟಿವ್ ಕ್ಲೌಡ್ ಪರ್ಚೇಸ್ ಮಾಡ್ಲೇಬೇಕು. ನೋ ವೇ. ಪ್ರಶಾಂತ್ ಒಂದು ವೆಡ್ಡಿಂಗ್ ಫೋಟೋಗ್ರಫಿನ ತಗೊಂಡ್ಬಿಡೋಣ, ಯಾವ್ದು ಬರುತ್ತೆ ಏನೋ ಸ್ವಲ್ಪ ನೋಡೋಣ. ಯಾರನ್ನಾದ್ರೂ ರಿಮೂವ್ ಮಾಡಬಹುದು. ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ. ಈಗ ತೋರಿಸ್ತೀನಿ ನಿಮ್ಗೆ ಗ್ರೂಪ್ ಫೋಟೋನ ಯಾವ ತರ. ಇದೊಂದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ನೋಡಿ, ಲಾಸ್ಟ್ ಎಂಡ್ ಇದ್ದವ್ರು ಬೇಡಪ್ಪ ನಮ್ಗೆ ಇದು ಬೇಡ ಅಂತ ಹೇಳ್ಬಿಟ್ಟು ನೀವು ಇದನ್ನ ಫೋಟೋಶಾಪ್ನಾಗ ಎಷ್ಟೊತ್ತು ಮಾಡ್ತೀರಾ? 15ರಿಂದ 20 ನಿಮಿಷ ಆಗುತ್ತೆ. ಆಮೇಲೆ ತೋಳು ಇವ್ರದ್ದು ಮುಂದ್ಗಡೆ ಇದೆ. ಹಾಗಾಗಿ ಬೇಡ, ಅನ್ವಾಂಟೆಡ್ ಸ್ಪೇಸ್ ಇದು. ಹೌದಾ? ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿ ಫಿಲ್ ಜನರೇಟರ್ ಅಂತೇನೆ. ಇದ್ರ ಬಗ್ಗೆ ಹೇಳಕ್ ಹೋದ್ರೆ 1 ದಿನ ಬೇಕ್ರಿ. ಈ ಫೋಟೋಶಾಪ್ ಬಗ್ಗೆ 2026 ಬಗ್ಗೆ 1 ದಿನ ಬೇಕು ಹೇಳಕ್ಕೆ. 1 ದಿನ ಅಷ್ಟು ಇದೆ ಇದರಲ್ಲಿ. ಇವ್ರು ಚಪ್ಪಲಿ ಹಾಕಿಲ್ಲ, ಚಪ್ಪಲಿ ಹಾಕ್ಬಹುದು. ಇವ್ರು ಚಪ್ಪಲಿ ಹಾಕಿಲ್ಲ, ಚಪ್ಪಲಿ ಹಾಕಂತನೂ ಕೂಡ ಹೇಳ್ಬೋದು. ಕಾಲಿಗೆ ಸೆಲೆಕ್ಟ್ ಮಾಡಿ ಅದನ್ನ ಪ್ರಾಂಪ್ಟ್ ಕೊಟ್ಬಿಟ್ರೆ ಬಂದು ಚಪ್ಪಲಿ ಕುತ್ಕೊಳ್ಳುತ್ತೆ. ಈಗ ಅನ್ವಾಂಟೆಡ್ ಫೈಲ್ ರಿಮೂವ್ ಮಾಡ. ಈ ಫೋಟೋಶಾಪ್ನಾಗ ನೀವು ಅದನ್ನ ಇಲ್ಲಿ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ತೀರಿ, ಆದ್ರೂ ಸ್ವಲ್ಪ ಅದಲ್ಲಿ ಕಾಣುತ್ತೆ. ಇದ್ರಾಗ 100% ನಿಮ್ಗೆ ಏನು ಕಾಣಲ್ಲ. ನಿಮ್ಗೆ ಇನ್ನೊಂದು ಇದ್ರಾಗ ಪರ್ಫೆಕ್ಟ್ ತೋರಿಸ್ತೇನೆ. ಒಬ್ಬರು ರಿಮೂವ್ ಇದು ಆಫ್ಟರ್ ಸ್ವಲ್ಪನೂ ಗೊತ್ತಾಗಲ್ಲ. ಇಲ್ಲಿ ಕ್ರಿಯೇಟ್ ಆದ 3 ಸಲ ಬರುತ್ತೆ, 3 ಇಮೇಜ್ ಬರುತ್ತೆ ಇಲ್ಲಿ. ಹೌದಾ? ನೀನ್ ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದಾಗ್ತೈತೆ.